ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಎಲ್ರಿಗೂ. ಸೊ ನನ್ನ ಆಡಿಯೋ ಪ್ಲಸ್ ವಿಡಿಯೋ ಎರಡು ಪರ್ಫೆಕ್ಟ್ ಆಗಿದೆಯಾ ಒಂದ್ಸತಿ ಕನ್ಫರ್ಮ್ ಮಾಡ್ತೀರಾ ಪ್ಲೀಸ್? ಆಡಿಯೋ ಅಂಡ್ ವಿಡಿಯೋ ಎರಡು ಪರ್ಫೆಕ್ಟ್ ಆಗಿದೆಯಾ ಒಂದ್ಸತಿ ಕನ್ಫರ್ಮ್ ಮಾಡಿ. ಕೆಳಗಡೆ ಚಾಟ್ ಬಾಕ್ಸ್ ಇದೆ, ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಥವಾ ನೋ ಅಂತ ರಿಪ್ಲೈ ಮಾಡಿ ಬೇಗ ಬೇಗ. ಓಕೆ, ಎರಡು ಕ್ಲಿಯರ್ ಇದೆ ಅನ್ಕೋತೀನಿ ಆಸ್ ಆಫ್ ನೋ. ಡನ್. ಎಸ್, ಸೊ ಎವ್ರಿಥಿಂಗ್ ಇಸ್ ಫೈನ್. ಓಕೆ, ಇಟ್ಸ್ ಕ್ಲಿಯರ್. ಸೊ 1-2 ಮಿನಿಟ್ಸ್ ಅಲ್ಲಿವರೆಗೂ ಎಲ್ಲರೂ ನಿಮ್ಮ ಇಂಟ್ರೊಡಕ್ಷನ್ ಕೊಡಿ. ಯಾರು ಯಾವ ಸಿಟಿಯಿಂದ ಜಾಯಿನ್ ಆಗಿದ್ದೀರಾ, ಪ್ಲಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಲೈಕ್ ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆಯಾ, ಅಥವಾ ಬಿಗಿನರ್ ಇದ್ದೀರಾ. ಸಿಟಿ ಮೆನ್ಷನ್ ಮಾಡಿ, ಪ್ರಾಫಿಟ್, ಲಾಸ್ ಅಥವಾ ನೋ ಎಕ್ಸ್ಪೀರಿಯನ್ಸ್ ಅಥವಾ ಬಿಗಿನರ್ ಅಂತ ಮೆನ್ಷನ್ ಮಾಡಿ ಬೇಗ, ಆದಷ್ಟು ಬೇಗ. ಬಂಗಾರಪೇಟಿಂದ 5 years ಲಾಸ್. ಓಕೆ. ಮೈಸೂರು ಹೊಸಪೇಟ್ ಲಾಸ್ 1 lakh. ಹಡಗಲಿಯಿಂದ ಬಿಡದಿಯಿಂದ 10 years ಲಾಸ್ 1 year. ಓಕೆ. ಕಲಬುರ್ಗಿಯಿಂದ ಬಿಗಿನರ್ ಇದ್ದೀರಾ. ಓಕೆ. ಚಿಕ್ಕಬಳ್ಳಾಪುರ್ ಬಿಗಿನರ್, ನೋ ಎಸ್ಕೇಪಿಂಗ್. ವಾಟ್ ಇಸ್ ದಿಸ್? 1 2 3 4 ನೋ ಎಸ್ಕೇಪಿಂಗ್. 1 2 3 4 ನಂಗೆ ಗೊತ್ತಾಗಲಿಲ್ಲ ಸರ್. ನೋ ಎಕ್ಸ್ಪೀರಿಯನ್ಸ್, ಸಾರಿ. ಓಕೆ, ಇಟ್ಸ್ ಓಕೆ. ಅಂಡ್ ರಾಯಚೂರ್ ಕ್ರಿಪ್ಟೋ ಮಾರ್ಕೆಟ್ ಲಾಸ್ 2 years. ಬ್ಯಾಂಗ್ಳೂರ್ 3 years average. ಓಕೆ. ಬ್ಯಾಂಗ್ಳೂರ್ ಫ್ರೆಶರ್. ಪುತ್ತೂರು 20 lakh ಲಾಸ್. ಬೋ. ಕೊಪ್ಪಳ ಬಿಗಿನರ್. ಓಕೆ. ಚಿಂತಾಮಣಿ ಲಾಸ್ 2 years experience. Beginner, no experience, no experience. Beginner, Bangalore 3 years experience. Okay, no experience. Kushtigiinda, Mandya-inda, Bangalore 5 years profit. I really appreciate it actually. Athani-inda beginner. Okay. ಸೊ ಬಿಗಿನರ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಇರೋರು ಇದ್ದೀರಾ ಅಂಡ್ ಲಾಸ್ ಆಗಿರೋ ಜನ ಜಾಸ್ತಿನೇ ಇದ್ದೀರಾ. ನೋ ನೀಡ್ ಟು ವರಿ, ಐ ವಿಲ್ ಟೀಚ್ ಎವ್ರಿಥಿಂಗ್. ಓಕೆ. ಸೊ ಐ ಹ್ಯಾವ್ ಅ ಕಾನ್ಫಿಡೆನ್ಸ್ ಏನಂದ್ರೆ ಐ ಕ್ಯಾನ್ ಮೇಕ್ ಯು ಪ್ರಾಫಿಟಬಲ್ ಟ್ರೇಡರ್. ಓಕೆ. ಸೊ ದ ಓನ್ಲಿ ಕಂಡೀಷನ್ ಈಸ್, ಇವತ್ತಿಂದ ನೀವು ಕ್ಲಾಸ್ ಜಾಯ್ನ್ ಆಗ್ತಿದ್ರಲ್ವಾ, ಇದೇ ರೀತಿ ನೆಕ್ಸ್ಟ್ 1 month ವರೆಗೂ ಅಟೆಂಡ್ ಆಗೋ ಚಾನ್ಸಸ್ ಇದೆಯಾ? ಡೈಲಿ 1 hour ನೀವು ಮಾರ್ಕೆಟ್ಗೋಸ್ಕರ, ಅದು ಕಲಿಯೋ ಪ್ರಾಸೆಸ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಕಲಿಯೋ ಪ್ರಾಸೆಸ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ 1 month. ಓಕೆ. ಆ 1 month ಅಲ್ಲಿ ಸ್ಟಾಕ್ ಮಾರ್ಕೆಟ್ ಇಂದ 1 ರೂಪಾಯಿನೂ ಬರಲ್ಲ. ಇಟ್ಸ್ ಗ್ಯಾರಂಟಿ. 1 ರೂಪಾಯಿನೂ ಬರಲ್ಲ ಫಾರ್ 1 month. ಎಕ್ಸ್ಪೆಕ್ಟೇ ಮಾಡಕ್ ಹೋಗ್ಬಿಡಿ, 1 ರೂಪಾಯಿನೂ ಬರಲ್ಲ. ಓಕೆ. ಇಟ್ಸ್ ಅ ಡಿಸ್ಅಡ್ವಾಂಟೇಜ್ ಅಂತ ತಿಳ್ಕೊಳ್ಳಿ, ಅಥವಾ ಎನಿಥಿಂಗ್ ಇಟ್ ಕ್ಯಾನ್ ಬಿ. 1 month, every day, 1 hour. Is everything ready? Done. So yes sir, I am ready to give 1 month daily 1 hour ಅಂದವರು ಪ್ಲೀಸ್ ಎಸ್ ಅಂತ ರಿಪ್ಲೈ ಮಾಡಿ ನನಗೆ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಸಸ್ಟೈನ್ ಆಗ್ತಾರೆ ಅಂದ್ರೆ, ಒಂದು ಅವ್ರ ಹತ್ರ ಡಿಸಿಪ್ಲಿನ್ ಇರಬೇಕು, ಡೆಡಿಕೇಟೆಡ್ ಆಗಿರ್ಬೇಕು. ನಿಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡು ಇದ್ರೂ ಪರವಾಗಿಲ್ಲ, ಲಾಸ್ ಇಮಿಡಿಯೇಟ್ಲಿ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇದ್ರೂ ಪರವಾಗಿಲ್ಲ, ನೀವು ಪೇಪರ್ ಟ್ರೇಡಿಂಗ್ ಮಾಡಿ ಡಿಸಿಪ್ಲಿನ್ ಆಗಿ ದುಡ್ಡು ಗಳಿಸಬಹುದು. ನೋ ನೀಡ್ ಟು ವರಿ. ಓಕೆ. ಕ್ಯಾಪಿಟಲ್ ಈಸ್ ನಾಟ್ ಅ ಪ್ರಾಬ್ಲಮ್ ಇನ್ ಸ್ಟಾಕ್ ಮಾರ್ಕೆಟ್. ಆಕ್ಚುಲಿ ನೆನ್ಪಿಟ್ಕೊಳ್ಳಿ, ಕ್ಯಾಪಿಟಲ್ ಅಂದ್ರೆ ರಿಕ್ವೈರ್ಡ್ ಇನ್ವೆಸ್ಟ್ಮೆಂಟ್ಸ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕಂದ್ರೆ ತುಂಬಾ ಜಾಸ್ತಿ ದುಡ್ಡು ಮಾಡ್ಬೇಕಾ? ನೋ ಸರ್. ಆಕ್ಚುಲಿ ಮೊದಲು ನೀವು ಸ್ಕಿಲ್ ಅನ್ನ ಕಲ್ತ್ರೆ ಇಮಿಡಿಯೇಟ್ಲಿ ಯಾರಾದ್ರೂ ದುಡ್ಡು ಕೊಡೋಕೆ ರೆಡಿ ಇರ್ತಾರೆ ನಿಮ್ಗೆ. ಯು ಹ್ಯಾವ್ ಟು ಪ್ರೂವ್ ದೆಮ್ ದಟ್ ದೇ ಆರ್ ಪ್ರಾಫಿಟಬಲ್, ದಟ್ ಯು ಆರ್ ಪ್ರಾಫಿಟಬಲ್. ಎಸ್, ನಿಮ್ಮ ಹತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅರ್ನ್ ಮಾಡೋ ಕೆಪಾಸಿಟಿ ಇದೆ ಅಂತ ಗೊತ್ತಾದ್ರೆ ನಿಮ್ ಫ್ರೆಂಡ್ಸೇ ಪ್ರೊವೈಡ್ ಮಾಡ್ತಾರೆ, ಅದ್ರ ಬಗ್ಗೆ ಚಿಂತೆ ಬಿಡಿ. ಬಟ್ ಯು ಹ್ಯಾವ್ ಟು ಲರ್ನ್ ಸ್ಕಿಲ್ ಆಕ್ಚುಲಿ. ಓಕೆ. ಸೊ ಆ ಸ್ಕಿಲ್ ಎಲ್ಲಿಂದ ಬರುತ್ತೆ? ಬೈ ಪ್ರಾಕ್ಟೀಸಿಂಗ್ ಬರುತ್ತೆ. ಯೂಟ್ಯೂಬ್ ಅಲ್ಲಿ ಸಾವಿರಾರು ವಿಡಿಯೋಸ್ಗಳು ಸಿಗುತ್ತೆ, ಆದ್ರೂ ಜನ ಏನಕ್ಕೆ ಪ್ರಾಫಿಟಬಲ್ ಇಲ್ಲ? 93% ಮೆಂಬರ್ಸ್ ಆರ್ ಲೂಸಿಂಗ್ ದಿ ಮನಿ ಇನ್ ಮಾರ್ಕೆಟ್. ವಾಟ್ ಈಸ್ ದ ರೀಸನ್? ಆಕ್ಚುಲಿ ಪ್ರಾಪರ್ ನಾಲೆಜ್, ಲ್ಯಾಕ್ ಆಫ್ ಡಿಸಿಪ್ಲಿನ್. ಯಾರೇ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಕೇಳಿದ್ರು ಕೂಡ ನೀವು ಇದನ್ನೇ ಹೇಳ್ತಾರೆ ನಿಮ್ಗೆ, ಸರ್ ಪ್ರಾಪರ್ ನಾಲೆಜ್ ಇರಲ್ಲ, ಲ್ಯಾಕ್ ಆಫ್ ಡಿಸಿಪ್ಲಿನ್ ಇರಲ್ಲ. ಓಕೆ. ಎಮೋಷನ್ಸ್ ಕಂಟ್ರೋಲ್ ಮಾಡಕ್ಕಾಗಲ್ಲ, ಹಾಗಾಗಿ ಜನ ಲಾಸ್ ಮಾಡ್ತಾರೆ ಅಂತಾನೆ ಹೇಳ್ತಾರೆ. ಓಕೆ. ಸೊ ವಾಟ್ ಆರ್ ದ ವೇಸ್, ವಾಟ್ ಆರ್ ದ ಪಾಯಿಂಟ್ಸ್, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋ ನೀಡ್ ಟು ವರಿ. ಓಕೆ. ಸೊ ಹೂ ಎಮ್ ಐ? ಆಕ್ಚುಲಿ ನನ್ನ ಹೆಸರು ಬಂದ್ಬಿಟ್ಟು ಅರ್ಜುನ್. ಮಾರ್ಕೆಟ್ ಅಲ್ಲಿ ಲಾಸ್ಟ್ 6 years ಇಂದ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಈಕ್ವಿಟಿ, ಫ್ಯೂಚರ್ ಆಪ್ಷನ್ಸ್, ಕ್ರಿಪ್ಟೋ ಮತ್ತೆ ಕರೆನ್ಸಿ ಪೇರ್ ಗಳಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ಐ ಆಮ್ NISM ಸರ್ಟಿಫೈಡ್ ರಿಸರ್ಚ್ ಅನಾಲಿಸ್ಟ್ and equity derivative trader. So I have a certificates of NISM research analyst and equity derivative series 18 and series 8 and series 15. ಅಂಡ್ ದೆನ್ ಲಾಸ್ಟ್ 3 years ಇಂದ ನಾನು ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಆಫ್ಲೈನ್ ಆನ್ಲೈನ್ ಟ್ರೈನಿಂಗ್ ಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ. ಸೊ ವಾಟ್ ಅಬೌಟ್ ಮೈ ಪ್ರಾಫಿಟಬಿಲಿಟಿ? ಆಕ್ಚುಲಿ ಸರ್, ಇವಾಗ ಸುಮಾರು ಜನ ನಾವು ನೋಡಿದೀವಿ, ಎಷ್ಟೋ ಜನ ಟ್ರೈನರ್ಸೇ ಪ್ರಾಫಿಟಬಲ್ ಇರಲ್ಲ. ವಾಟ್ ಈಸ್ ದ ಪ್ರೂಫ್ ಸರ್? ಓಕೆ. ಹೌ ಕ್ಯಾನ್ ಐ ಬಿಲೀವ್ ಯು? ಇದು ಒಂದು ಕ್ವೆಶನ್ ಎಲ್ರಿಗೂ ಬಂದೇ ಬರುತ್ತೆ. ಆಕ್ಚುಲಿ ಕಂಪ್ಲೀಟ್ಲಿ ನಿಮ್ಗೆ ಏನು ಐಡಿಯಾ ಇಲ್ಲ ಅಂದ್ರೆ ಇದು ಕ್ವೆಶನ್ ಬರಲ್ಲ. ಬಟ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರ್ಗೆ, ಓಕೆ, 2 to 3 ಮಾಸ್ಟರ್ ಕ್ಲಾಸ್ ಅಟೆಂಡ್ ಆಗೋರ್ಗೆ, 2 to 3 ಫ್ರೀ ವೆಬಿನಾರ್ಸ್ ಅಟೆಂಡ್ ಆಗೋರ್ಗೆ, ಸೊ ಇದಂತೂ ಗೊತ್ತೇ ಗೊತ್ತಿರುತ್ತೆ.
ಸರ್ ಹೌ ಕ್ಯಾನ್ ವಿ ಬಿಲೀವ್ ದಟ್ ಯು ಆರ್ ಪ್ರಾಫಿಟಬಲ್ ಅಂತ. ಫಾರ್ ದಟ್ ಓನ್ಲಿ ನಾನು ನನ್ನ ಈ ಫ್ರೀ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ಜಸ್ಟ್ ಗಿವ್ ಮಿ 1 minute, ಫ್ರೀ ಟೆಲಿಗ್ರಾಮ್ ಚಾನಲ್ ಇದೆ, ಇದರಲ್ಲಿ ಪ್ರತಿದಿನ ಮಾಡೋ ಪ್ರಾಫಿಟ್ ಮತ್ತು ಲಾಸ್ ಮಾಡಿದ್ರೆ ಲಾಸ್, ಟ್ರೇಡ್ ಮಾಡಿಲ್ಲ ಅಂದ್ರೆ ನೋ ಟ್ರೇಡ್. ಓಕೆ, ಟ್ರೇಡ್ ಮಾಡಿಲ್ಲ ಅಂದ್ರೆ ನೋ ಟ್ರೇಡ್ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ. ಅದನ್ನ ನೀವು ಎವ್ರಿ ಡೇ ಅಂದ್ರೂ ಪ್ರಾಪರ್ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಅವಾಗ ಫ್ರೀ ಕ್ಲಾಸ್ ಇದ್ದಾಗ ಅದರ ಅಪ್ಡೇಟ್ ಕೂಡ ನಿಮ್ಗೆ, ಅಂಡ್ ದೆನ್ ಮಾರ್ಕೆಟ್ ಅನಾಲಿಸಿಸ್ ಕೂಡ ಬರುತ್ತೆ. ಆಗಬಹುದು ಒಂದೊಂದು ಸ್ಮಾಲ್ ಅನಾಲಿಸಿಸ್ ನೋಡಿ, ಈ ರೀತಿ ಲೈಕ್ ಇಲ್ಲಿದೆ ನೋಡಿ. ಓಕೆ, ಸೊ ಈ ರೀತಿ ಮಾರ್ಕೆಟ್ ಅನಾಲಿಸಿಸ್ ಫಾರ್ ಟುಮಾರೋ ಕ್ಲಾಸ್ ಅನ್ನ ಅಪ್ಲೋಡ್ ಮಾಡಬಹುದು. ಡನ್. ಸೊ ಈ ಚಾನಲ್ಗೆ ಯಾರ್ಯಾರು ಜಾಯಿನ್ ಆಗಿದ್ದೀರಾ ಪ್ಲೀಸ್ ಎಸ್ ಅಂತ ರಿಪ್ಲೈ ಮಾಡಿ. ಯಾರು ಜಾಯಿನ್ ಆಗಿಲ್ಲ ಪ್ಲೀಸ್ ನೋ ಅಂತ ರಿಪ್ಲೈ ಮಾಡಿ. ಅಂಡ್ ನೋ ನೀಡ್ ವರಿ, ಇನ್ ಮಿಡಲ್ ನಾನು ಎಸ್ ನೋ ಅನ್ನೋ ಕ್ವೆಶನ್ಸ್ ಗಳನ್ನ ಕೇಳ್ತಿರ್ತೀನಿ, ಬಿಕಾಸ್ ನಿಮ್ಮ ಆಕ್ಟಿವ್ನೆಸ್ ಅಲ್ಲಿ ಇರ್ಲಿ ಅಂತ. ಓಕೆ, ನಿಮ್ಮ ಪ್ರೆಸೆನ್ಸ್ ಆಕ್ಚುಲಿ ಮೀಟಿಂಗ್ ಅಲ್ಲಿ ಇರ್ಲಿ ಅಂತ. ಹಾಗಾಗಿ ಡನ್. ಡನ್. ಸುಮಾರು ಜನ ಒಂದು ಮೋರ್ ದನ್ 60-70% ಜನ ಎಸ್ ಅಂತ ರಿಪ್ಲೈ ಮಾಡಿದಿರಾ. ಒಂದು 30% ಜನ ಜಾಯಿನ್ ಆಗಿಲ್ಲ. ನಾನು ನೀವು ಲಿಂಕ್ ಕಳಿಸ್ಕೊಡ್ತಾ ಇದ್ದೀನಿ ಇವಾಗ ರೈಟ್ ನಾವು. ಇಲ್ಲೇ ಚಾಟ್ ಬಾಕ್ಸ್ ಅಲ್ಲೇ ಲಿಂಕ್ ಬರ್ತಾ ಇದೆ ನಿಮ್ಗೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜಾಯಿನ್ ಆಗಿ. ಓಕೆ, ಸೊ ಕ್ಲಿಕ್ ಮಾಡಿದ ತಕ್ಷಣ ಟೆಲಿಗ್ರಾಮಿಗೆ ತಗೊಂಡೋಗುತ್ತೆ. ಓಕೆ, ಸೊ ಟೆಲಿಗ್ರಾಮ್ ಅಲ್ಲಿ ಕೆಳಗಡೆ ಜಾಯಿನ್ ಬಟನ್ ಅಂತ ಇರುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮ್ಯೂಟ್ ಬಟನ್ ಇರುತ್ತೆ, ಮ್ಯೂಟ್ ಮಾಡಕ್ ಹೋಗ್ಬೇಡಿ, ಇಲ್ಲಾಂದ್ರೆ ನಾನು ಹಾಕೋ ನೋಟಿಫಿಕೇಶನ್ ನಿಮಗೆ ಬರಲ್ಲ. ಡನ್. ಹೋಪ್ ಆಲ್ರೆಡಿ ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಓಕೆ, ಸೊ ನಾವು ಸ್ಟಾರ್ಟ್ ಮಾಡೋಣ ಇವಾಗ. ಈ ಕ್ಲಾಸ್ ಅಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ. ಡನ್. ಸೊ ಇಫ್ ಯು ಆರ್ ರಿಯಲಿ ಡೆಡಿಕೇಟೆಡ್, ನೆನ್ಪಿರ್ಲಿ, ಐಲ್ ಮೇಕ್ ಯು ಪ್ರಾಫಿಟಬಲ್ ಟ್ರೇಡರ್. ಡನ್. ಸೊ ಈ ಕ್ಲಾಸ್ ಅಲ್ಲಿ ನಿಮಗೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಹೇಳ್ಕೊಡ್ತೀನಿ, ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಹೇಳ್ಕೊಡ್ತೀನಿ, ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಿಮಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಮತ್ತೆ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಅಂಡ್ ಅದಾದ ನಂತರ ಒಂದು ಸ್ಟ್ರಾಟಜಿ ಕೊಡ್ತೀನಿ ನೀವು ಎವ್ರಿ ಡೇ ಟ್ರೇಡ್ ಮಾಡಕ್ಕೆ. ಈಕ್ವಿಟಿಯಲ್ಲಿ ಟ್ರೇಡ್ ಮಾಡಿ, ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಿ, ಕರೆನ್ಸಿಯಲ್ಲಿ ಟ್ರೇಡ್ ಮಾಡಿ, ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡಿ, ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡಿ, ಕಮೋಡಿಟಿಯಲ್ಲಿ ಟ್ರೇಡ್ ಮಾಡಿ, ಎಲ್ಲಾದ್ರೂ ಟ್ರೇಡ್ ಮಾಡಿ, ಆ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ. ಯಾಕಂದ್ರೆ 400 ಟ್ರೇಡ್ಸ್ ಗಳಲ್ಲಿ, ನಂಬರ್ ಆಫ್ ಟ್ರೇಡ್ಸ್ 400 ಟ್ರೇಡ್ಸ್ ಗಳಲ್ಲಿ ನಾನು ಪ್ರತಿ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿದ ಮೇಲೇನೆ ಪ್ರೊವೈಡ್ ಮಾಡೋದು, ಇದು ನೆನಪಿರ್ಲಿ. ಓಕೆ, ಡನ್. ಸೊ ಸ್ಟಾಕ್ ಮಾರ್ಕೆಟ್ ಅನ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು? ಬಿಕಾಸ್ ಇಟ್ ಈಸ್ ದ ಬೆಸ್ಟ್ ಬಿಸ್ನೆಸ್. ಅಗ್ರಿ ಆಗ್ತೀರಾ? ಸ್ಟಾಕ್ ಮಾರ್ಕೆಟ್ ಈಸ್ ಅ ಬಿಸ್ನೆಸ್. Am I right or wrong? Please answer ಮಾಡಿ ನನಗೆ. ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಅ ಗ್ಯಾಂಬ್ಲಿಂಗ್. ಓಕೆ, ಸ್ಟಾಕ್ ಮಾರ್ಕೆಟ್ ಈಸ್ ಅ ಬಿಸ್ನೆಸ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಓವರ್ ನೈಟ್ ರಿಚ್ ಆಗಕ್ಕಾಗಲ್ಲ, ಬಟ್ ಪ್ರಾಸೆಸ್ ರೈಟ್ ಆಗಿದ್ರೆ ಆದಷ್ಟು ಜಲ್ದಿ ರಿಚ್ ಆಗ್ಬೋದು, ಬಟ್ ಓವರ್ ನೈಟ್ ರಿಚ್ ಆಗಲ್ಲ. ದಿಸ್ ಈಸ್ ಬಿಸ್ನೆಸ್ ಆಕ್ಚುಲಿ. ಸ್ಟಾಕ್ ಮಾರ್ಕೆಟ್ ಲಾಸ್ ಇರೋದೇ ಇಲ್ವಾ? ಡೆಫಿನೆಟ್ಲಿ ಲಾಸ್ ಇರುತ್ತೆ. ಒಂದು ಬಿಸ್ನೆಸ್ ಅಂದ್ಮೇಲೆ ಲಾಸ್ ಇದ್ದೇ ಇರುತ್ತೆ. ಬಟ್ ಯಾವ ರೀತಿ ಪ್ರಾಫಿಟಬಲ್ ಆಗೋದು? ಲಾಸ್ ಕಡಿಮೆ ತಗೋಬೇಕು, ಪ್ರಾಫಿಟ್ ಜಾಸ್ತಿ ಆಗ್ಬೇಕು. ಒಂದು ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋ ಏಕೈಕ ಬಿಸ್ನೆಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಆಕ್ಚುಲಿ. ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟ್. ಎಷ್ಟು? 2,000 ರೂಪಾಯಿ 3,000 ರೂಪಾಯಿ ನಿಮ್ಮ ಹತ್ರ ಇದೆಯಾ? ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಅದರಿಂದ ಮನೆ ನಡೆಸೋಷ್ಟು ದುಡ್ಡು ಬರಲ್ಲ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಏನ್ ಗ್ರಿಪ್ ಸಿಗ್ಬೇಕು ಆ ಗ್ರಿಪ್ ಸಿಗುವಷ್ಟಂದ್ರೂ ದುಡ್ಡು ಬಂದೇ ಬರುತ್ತೆ. ಡನ್. ಅಂಡ್ ದೆನ್ ಹೈ ರಿಟರ್ನ್ ಇರುತ್ತೆ. ಓಕೆ, ಸೊ ಯಾವ ರೀತಿ ಅಂದ್ರೆ 5x ಲಿವರೇಜ್. 1,000 ರೂಪಾಯಿ ಇರೋ ಶೇರ್ನ 7 ರೂಪಾಯಿದಲ್ಲಿ ಬೈ ಮಾಡಬಹುದು ನೀವು ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಓಕೆ, ಅದೇ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ 1,000 ರೂಪಾಯಿ ಇರೋದನ್ನ ಬರೀ ಒಂದೇ 1 ರೂಪಾಯಿದಲ್ಲಿ ಬೈ ಮಾಡಬಹುದು. ಅದು 1,000 ರೂಪಾಯಿಂದ 1,001 ರೂಪಾಯಿಗೆ ಹೋದ್ರೆ, ಸೊ ನೀವು ಹಾಕಿದ 1 ರೂಪಾಯಿ ಮೇಲೆ ಎಕ್ಸ್ಟ್ರಾ 1 ರೂಪಾಯಿ ಪ್ರಾಫಿಟ್. ಇಟ್ ಮೀನ್ಸ್ 100% ರಿಟರ್ನ್. ಓಕೆ, ಇದು ಪಾಸಿಟಿವ್ ಪಾಯಿಂಟ್ ಆಯ್ತು, ಅಡ್ವಾಂಟೇಜ್ ಆಯ್ತು. ಅದೇ 1,000 ರೂಪೀಸ್ ಇರೋದು 999 ಬಂದ್ಬಿಟ್ರೆ ಹಾಕಿರೋ 1 ರೂಪಾಯಿ ಪೂರ್ತಿ ಹೋಗ್ಬಿಡುತ್ತೆ. 100% ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗಮನವಿಟ್ಟು ಕೇಳಿ ಇದನ್ನ ಆಕ್ಚುಲಿ. ಓಕೆ, ಯಾಕಂದ್ರೆ ಈಚ್ ಅಂಡ್ ಎವ್ರಿಥಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಅಂಡ್ ದೆನ್ ಟೈಮ್ ಫ್ಲೆಕ್ಸಿಬಿಲಿಟಿ. ಸರ್ ದಿನದ 24 ಗಂಟೆ 24 ಅವರ್ಸ್ ಅಲ್ಲಿ ಎಷ್ಟು ಟೈಮ್ ಇದೆ ನಿಮ್ಮ ಹತ್ರ? ಹಾಫ್ ಎನ್ ಅವರ್ ಇದೆಯಾ? ಟ್ರೇಡ್ ಮಾಡ್ಬೋದು. 1 ಅವರ್ ಇದೆಯಾ? ಟ್ರೇಡ್ ಮಾಡ್ಬೋದು. 20 ಮಿನಿಟ್ಸ್ ಇದೆಯಾ? ಟ್ರೇಡ್ ಮಾಡ್ಬೋದು. ಜಾಸ್ತಿ ಟೈಮ್ ಬೇಕಾಗಿಲ್ಲ ಆಕ್ಚುಲಿ. ಕಲಿಯೋ ಪ್ರೋಸೆಸ್ ಅಲ್ಲಿ ಬೇಕಾಗುತ್ತೆ ಡೈಲಿ 1 ಅವರ್. ಓಕೆ, ಅದಾದ ನಂತರ 20 ಮಿನಿಟ್ಸ್ ಪರ್ ಡೇ ಇದ್ರು ಕೂಡ ನೀವು ಟ್ರೇಡಿಂಗ್ ಮಾಡಿ ಎಕ್ಸಿಟ್ ಆಗ್ಬೋದು. ಅಂಡ್ ಸ್ಟಾರ್ಟಿಂಗ್ 3,000 ರೂಪಾಯಿಂದ ಟ್ರೇಡ್ ಮಾಡ್ತಿರಲ್ವಾ, ಅದರಲ್ಲಿ ಸರಿಯಾದ ಒಂದು ಪ್ರಾಫಿಟ್ ಸಿಗ್ತಾ ಇದೆ, ನಮ್ಗೊಂದು ಗ್ರಿಪ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾದ್ಮೇಲೆ ನೆಕ್ಸ್ಟ್ ಮಂತ್ ನೀವು 30,000 ಹಾಕಿ, 50,000 ಹಾಕಿ, 3 lakh ಹಾಕಿ, ಇವೆಂಚುವಲಿ ನಿಮ್ಮ ಕ್ಯಾಪಿಟಲ್ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂಡ್ ದೆನ್ ನೋ ಡಿಪೆಂಡೆನ್ಸಿ. ಯಾರ ಮೇಲೂ ನೀವು ಡಿಪೆಂಡ್ ಇರಲ್ಲ, ನೆನಪಿರ್ಲಿ. ಆಕ್ಚುಲಿ ನಿಮ್ಮ ಮೇಲೆ ಮಾತ್ರ ನೀವು ಡಿಪೆಂಡ್ ಇರ್ತೀರಾ. ನಿಮಗೆ ಗೊತ್ತಿರೋ ರೈಟ್ ಸ್ಟ್ರಾಟಜೀಸ್, ರೈಟ್ ಮೈಂಡ್ ಸೆಟ್ ಅಂಡ್ ರೈಟ್ ಟೆಕ್ನಾಲಜಿ ಅಂತ ಹೇಳ್ಬೋದು, ಅಥವಾ ಪ್ರಾಪರ್ ಸಾಫ್ಟ್ವೇರ್ಸ್ ಅಂತಾನು ಹೇಳ್ಬೋದು. ಓಕೆ, ಇವುಗಳ ಮೇಲೆ ನೀವು ಡಿಪೆಂಡ್ ಇರ್ತೀರಾ. ಡನ್. ಸೊ ದಿಸ್ ಇಸ್ ವೈ ವಿ ನೀಡ್ ಟು ಸೆಲೆಕ್ಟ್ ದ ಸ್ಟಾಕ್ ಮಾರ್ಕೆಟ್ ಆಸ್ ಅ ಬಿಸ್ನೆಸ್. ಡನ್. ಅವರ್ ಸೆಕೆಂಡರಿ ಇನ್ಕಮ್ ಸೋರ್ಸ್ ಅಂತಾನು ಹೇಳ್ಬೋದು, ಅಥವಾ ನೀವು ಪ್ರೈಮರಿ ಆದ್ನೂ ಮಾಡ್ಕೋಬಹುದು. ಇದನ್ನ ಫುಲ್ ಟೈಮ್ ಆದ್ರೂ ಮಾಡಿ, ಪಾರ್ಟ್ ಟೈಮ್ ಆದ್ರೂ ಮಾಡಿ. ಯಾವ ರೀತಿ ಸ್ಟಾರ್ಟ್ ಮಾಡೋದು? ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಟಾರ್ಟ್ ಮಾಡಬೇಕು. ಯಾರು ಬಿಗಿನರ್ ಇದೀರಾ ಅವ್ರಿಗೆ. ಓಕೆ, 5 years ಅನ್ನೋ ಡಿಮ್ಯಾಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ರಿಮೈನಿಂಗ್ ಸುಮಾರಿದೆ. ಕೈಟ್, ಏಂಜಲ್ ಒನ್, 5 years ಗ್ರೋತ್ ಹನ್ ಅಂತ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಅದನ್ನ ಯೂಸ್ ಮಾಡಬಹುದು. 5 years ಅಕೌಂಟ್ ಓಪನಿಂಗ್ ಲಿಂಕ್ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಒಂದ್ಸತಿ ನೀವು ಚೆಕ್ ಮಾಡ್ಕೋಬಹುದು. ಡನ್.
ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಕ್ಕೆ ಎರಡು ದಾರಿ ಇದಾವೆ. ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾರಿಗಂದ್ರೆ ಲೈಕ್ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿ ಕೈ ಬಿಟ್ಬಿಡ್ತೀವಿ ಸರ್. ಸೊ ಅವಾಗ 1 ಕೋಟಿ ರೂಪಾಯಿ ಬಂದಿದೆ, 50 ಲಕ್ಷ ರೂಪಾಯಿ ಬಂದಿದೆ, ಅಥವಾ 10,000 ರೂಪಾಯಿ ಬಂದಿದೆ, ನಂಗೆ ಎವ್ರಿ ಡೇ ಟ್ರೇಡಿಂಗ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ನಾನು ಇನ್ವೆಸ್ಟ್ ಮಾಡಿ ಬಿಟ್ಬಿಡ್ತೀನಿ. 1,000 ರೂಪಾಯಿ ಇದ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ₹1,00,000 ಇದ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾವ ರೀತಿ? ಇವಾಗ ಹ್ಯೂಜ್ ಅಮೌಂಟ್ ಬಂದ ತಕ್ಷಣ FD ಇಡ್ತೀರಾ ನೋಡಿ, ₹1,00,000 ಬಂತು FD ಇಟ್ಟೆ, 50 ಲಕ್ಷ ಬಂತು FD ಇಟ್ಟೆ. ಸೊ FD ಇಂದ ಏನ್ ಬರುತ್ತೆ? ವರ್ಷಕ್ಕೆ 7.5% ರಿಟರ್ನ್ ಬರುತ್ತೆ. ಸೊ 10 ಲಕ್ಷ ಇಟ್ರೆ ಸೊ ವರ್ಷಕ್ಕೆ ಒಂದು ₹75,000 ಪ್ರಾಫಿಟ್ ಬರುತ್ತೆ. ಇದೇ ರೀತಿ ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಬಿಟ್ಬಿಡ್ತೀವಿ ಆಕ್ಚುಲಿ ಮೋರ್ ದ್ಯಾನ್ 1 ಇಯರ್. ಇವಾಗ ₹100 ಶೇರ್ ಇದೆ ಅಂದ್ರೆ ಮುಂದಿನ ವರ್ಷ ಅದು ಮೇ ಬಿ 150, 200, 750, 300, 350 ಎಷ್ಟಾದ್ರೂ ಆಗೋ ಚಾನ್ಸಸ್ ಇರುತ್ತೆ, ಡಿಪೆಂಡ್ ಅಪಾನ್ ದಿ ಪರ್ಫಾರ್ಮೆನ್ಸ್. ಸೊ ಆವಾಗ ನಾವು ಪ್ರಾಫಿಟ್ ಬುಕ್ ಮಾಡ್ಕೋಬಹುದು, ಮಿನಿಮಮ್ 1 ಇಯರ್ ಹೋಲ್ಡ್ ಮಾಡಿದ್ರೆ ಮಾತ್ರ. ಸೊ ಬೇರೆ ಏನೇನು ಆಪ್ಷನ್ಸ್ ಇದೆ? ಇವಾಗ ನೋಡಿ, ನಿಮ್ಮ ಹತ್ರ ಸಡನ್ಲಿ ಒಂದು 50 ಲಕ್ಷ ಬಂತು ಅಂತ ತಿಳ್ಕೊಳ್ಳಿ. ಓಕೆ, ನನ್ನ ಹತ್ರ ಬಂತು ಅಂದ್ರೆ ನಾನು ಏನ್ ಮಾಡ್ತೀನಿ, ಒಂದು ಆಪ್ಷನ್, ಸರ್ ಒಂದು 10 ಲಕ್ಷ FD ಅಲ್ಲಿ ಇಡ್ತೀನಿ, ಒಂದು 10 ಲಕ್ಷ ಕಾರ್ ತಗೋತೀನಿ, ಒಂದು 20 ಲಕ್ಷ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಒಂದು 10 ಲಕ್ಷ ಗೋಲ್ಡ್ ಅಲ್ಲಿ ಇಡ್ತೀನಿ, ಅಥವಾ 5 ಲಕ್ಷ ಗೋಲ್ಡ್ ತಗೊಂಡು 5 ಲಕ್ಷ ಎಮರ್ಜೆನ್ಸಿ ಫಂಡ್ ಇಟ್ಕೋತೀನಿ. ನೀವು ಯಾವ್ದಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಹೇಳಿ? ವಾಟ್ ಆರ್ ದ ಆಪ್ಷನ್ಸ್? ನಿಮಗೆ 50 ಲಕ್ಷ ಸಿಕ್ಬಿಟ್ರೆ ನೀವು ಎಲ್ಲೆಲ್ಲಿ ಹಾಕ್ತೀರಾ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಕ್ಚುಲಿ ದನ್ wherever you put that amount as an investment. ಆನ್ಸರ್ ಸಿಗ್ಬೋದಾ ನಂಗೆ? ಹೌಸ್ ಪರ್ಚೇಸ್ ಮಾಡ್ತೀರಾ, ದಟ್ಸ್ ಗ್ರೇಟ್. ಗೋಲ್ಡ್ ಅಲ್ಲಿ ಹಾಕ್ತೀರಾ, ಓಕೆ. ಲ್ಯಾಂಡ್ ಹಾಕ್ತೀರಾ, ಓಕೆ. ರಿಯಲ್ ಎಸ್ಟೇಟ್, ಓಕೆ. ರಿಯಲ್ ಎಸ್ಟೇಟ್, ಲ್ಯಾಂಡ್ ಎರಡು ಒಂದೇ. ಡನ್. ಲ್ಯಾಂಡ್ ಅಂಡ್ ಗೋಲ್ಡ್, ಲ್ಯಾಂಡ್, ರಿಯಲ್ ಎಸ್ಟೇಟ್, ಹೋಮ್, ಗೋಲ್ಡ್, ಮತ್ತೆ ಗೋಲ್ಡ್, ಡನ್. ಸೊ ಹೋಮ್, ಗೋಲ್ಡ್, ರಿಯಲ್ ಎಸ್ಟೇಟ್ ಮತ್ತೆ ಗೋಲ್ಡ್. ಓಕೆ, ಇವು ಎರಡು ಬರ್ತಾ ಇದೆ ನಂಗೆ ಆನ್ಸರ್ಸ್. ಮತ್ತೆ ಹಾಸ್ಪಿಟಲ್ ಹಾಕ್ತೀರಾ, ಮೇ ಬಿ ಹಾಸ್ಪಿಟಲ್ ಬಿಸ್ನೆಸ್ ಸರ್, ಐ ಥಿಂಕ್ ಸೊ. ಓಕೆ, ಅಂಡ್ ದೆನ್ ಮ್ಯಾರೇಜ್, ಓಕೆ, ದಟ್ಸ್ ಗ್ರೇಟ್ ವೆಂಕಟೇಶ್ ಸರ್, ಮ್ಯಾರೇಜ್ ಹಾಕ್ತೀರಾ. ಡನ್. ಅಗ್ರಿಕಲ್ಚರಲ್ ಬಿಸ್ನೆಸ್, ಗೋಲ್ಡ್, ಲ್ಯಾಂಡ್, ಮ್ಯೂಚುವಲ್ ಫಂಡ್, ಡೆಪಾಸಿಟ್ ಇನ್ ದ ಬ್ಯಾಂಕ್, ಸ್ಟಾಕ್ಸ್, ಲ್ಯಾಂಡ್, ಈಚ್ ಅಂಡ್ ಎವ್ರಿ ಆಪ್ಷನ್ಸ್ ಅನ್ನು ಹೇಳಿದ್ರಿ. ಓಕೆ, ಪರವಾಗಿಲ್ಲ. ಕೆಲವೊಂದಿಷ್ಟು ನನಗೆ ಗೊತ್ತಿರೋ ಆಪ್ಷನ್ಸ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಡನ್. ಫಿಕ್ಸ್ಡ್ ಡೆಪಾಸಿಟ್ 7.5% ರಿಟರ್ನ್, ರಿಕರಿಂಗ್ ಡೆಪಾಸಿಟ್ 4% ರಿಟರ್ನ್, ಗೋಲ್ಡ್ 12ರಿಂದ 14% ರಿಟರ್ನ್, ರಿಯಲ್ ಎಸ್ಟೇಟ್ 6 ಮೇ ಬಿ 14 to 15 ಸಿಗಬಹುದು. ಓಕೆ, ಓವರ್ ನೈಟ್ ಆದ್ರೂ ಆಗ್ಬಹುದು, ಸಮ್ ಟೈಮ್ಸ್ ಡಿಪೆಂಡ್ ಅಪಾನ್ ದಿ ಲೊಕೇಶನ್ಸ್ ಕೂಡ ಇರುತ್ತೆ. ಅಂಡ್ ದೆನ್ ಮ್ಯೂಚುವಲ್ ಫಂಡ್ 16 to 18% ಆಗ್ಬಹುದು. ಇದಕ್ಕಿಂತ ಹೈಯೆಸ್ಟ್ ಬೆಸ್ಟ್ ರಿಟರ್ನ್ ಗಳನ್ನ ನೀವು ಜನರೇಟ್ ಮಾಡಬೇಕು ಅಂದ್ರೆ ಓಕೆ, ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕೆ ಸರ್? ಹೌ ಕ್ಯಾನ್ ವಿ ಗೆಟ್ ಅ ಬೆಟರ್ ರಿಟರ್ನ್ಸ್? ಆಕ್ಚುಲಿ ಇದೆ ಇಲ್ಲಿ ನೋಡಿ, ₹340 ಇರೋ ಒಂದು ಶೇರು ಟೈಟಾನ್ ಅನ್ನೋದು ₹3,400 ಹೋಗಿದೆ. ಎಷ್ಟು? 3,400. ಸರ್ ಎಷ್ಟು ವರ್ಷದಲ್ಲಿ? ಆಕ್ಚುಲಿ 8 ಇಯರ್ಸ್ ಅಲ್ಲಿ. ಬೈ ಚಾನ್ಸ್ ನೀವು 1 lakh ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ನಿಮಗೆ 9 ಲಕ್ಷ ಪ್ರಾಫಿಟ್ ಬಂದಿರೋದು. ಇಟ್ ಮೀನ್ಸ್ ಎವ್ರಿ ಇಯರ್ 1 ಲಕ್ಷದ ಮೇಲೆ 1,20,000 ಪ್ರಾಫಿಟ್. ಇಟ್ ಮೀನ್ಸ್ 120% ರಿಟರ್ನ್ 1 ಇಯರ್ ಅಲ್ಲಿ. ಓಕೆ, FD ಅಲ್ಲಿ ಎಷ್ಟು ಸಿಗುತ್ತೆ? 0.75. FD ಗಿನ್ನ 15 ಪಟ್ಟು ಜಾಸ್ತಿ ಇದರಲ್ಲಿ ರಿಟರ್ನ್ ಸಿಕ್ಕಂಗಾಯ್ತು. ಎಷ್ಟು? 15 times ಬೆಟರ್ ದ್ಯಾನ್ FD ಆಕ್ಚುಲಿ. ಸರ್ ಪ್ರತಿ ಸ್ಟಾಕು ಇಷ್ಟೇ ರಿಟರ್ನ್ ಕೊಡುತ್ತಾ? ನಾವು ಕೇಳಿದೀವಿ ಸುಮಾರು ಸಾವಿರಾರು ಸ್ಟಾಕ್ಸ್ ಇದಾವೆ ಅಂತ. ಇವಾಗ ಯಾವ್ದೋ ಒಂದು ರ್ಯಾಂಡಮ್ ಸ್ಟಾಕ್ ಅನ್ನ ತಗೊಂಡು ಅದನ್ನ ಬೈ ಮಾಡ್ಬಿಟ್ರೆ 8 ವರ್ಷ ಆದ್ಮೇಲೆ ಅದು 10 ಪಟ್ಟು ಆಗಿರುತ್ತಾ? ನೋ ವೇ. ಸೊ ಈಚ್ ಅಂಡ್ ಇಂಡಿವಿಜುವಲ್ ಸ್ಟಾಕ್ಸ್ ಗಳು ಬೇರೆ ಬೇರೆ ಮೂವ್ಮೆಂಟ್ ಆಗುತ್ತೆ. ಇಲ್ಲಿ ನೋಡಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಇದಾವೆ. ಎಸ್, ಹಿಯರ್ ಇಟ್ ಇಸ್. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ₹125 ₹424 ಹೋಗಿದೆ. ಇದು 8 ಇಯರ್ಸ್ ಅಲ್ಲಿ. 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 2 ಲಕ್ಷ ನೆಟ್ ಪ್ರಾಫಿಟ್ ಬರೋದು. HDFC ಬ್ಯಾಂಕ್ 470 ಇಂದ ₹1,690 ವರೆಗೂ. ಅದಾನಿ ಎಂಟರ್ಪ್ರೈಸಸ್ 600 ಇಂದ 3,230 ವರೆಗೂ. ಓಕೆ, ಅಂಡ್ ದೆನ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ 126 ಇಂದ 1,220 ವರೆಗೂ ಹೋಗಿದೆ. MRF ಶೇರ್ 32,000 ಇಂದ 1,52,000 ವರೆಗೂ ಹೋಗಿದೆ. ಓಕೆ, ಸೊ ಹೌ ದೀಸ್ ಸ್ಟಾಕ್ಸ್ ಮೂವ್ಸ್ ಆಕ್ಚುಲಿ ಫಂಡಮೆಂಟಲಿ ಕರೆಕ್ಟ್ ಆಗಿರ್ಬೇಕು ಆಲ್ವೇಸ್ ಕಂಪನೀಸ್ ಮತ್ತೆ ಸ್ಟಾಕ್ಸ್. ಓಕೆ, ಸೊ ಈ ರೀತಿ ಇರೋ ಸ್ಟಾಕ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ NSE ಅಲ್ಲಿ 2,000ಕ್ಕಿಂತ ಜಾಸ್ತಿ ಸ್ಟಾಕ್ಸ್ ಇದಾವೆ, BSE ಅಲ್ಲಿ 5,000ಕ್ಕಿಂತ ಜಾಸ್ತಿ ಸ್ಟಾಕ್ಸ್ ಇದಾವೆ. ಆ ಸ್ಟಾಕ್ಸ್ ಬಂದ ಹೇಗೆ ಫಿಲ್ಟರ್ ಔಟ್ ಮಾಡ್ತೀರಾ? ಆಕ್ಚುಲಿ ಹೇಗೆ ನೀವು ಸೆಲೆಕ್ಟ್ ಮಾಡ್ತೀರಾ? ನೀವು ಬೇಕಾಗಿರೋದು ಎಷ್ಟು? 10 ರಿಂದ 15 ಸ್ಟಾಕ್ಸ್ ಗಳು ಮಾತ್ರ. ಓಕೆ, ಸೆಲೆಕ್ಟ್ ಮಾಡ್ತೀರಾ. ಆ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೇನು? ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಯಾವ ಪಾಯಿಂಟ್ಸ್ ಗಳನ್ನ ನೋಡ್ತೀರಾ ನೋಡಿ, ಅದೇ ಫಂಡಮೆಂಟಲ್ ಅನಾಲಿಸಿಸ್. ಇವಾಗ ನಾನು ಏನೇನು ನೋಡ್ತೀನಿ? ಸೊ ನಾನು ಏನೇನು ನೋಡ್ತೀನಿ ಅಂದ್ರೆ ಲೈಕ್ ಕಂಪನಿಯ ಪ್ರಾಫಿಟಬಿಲಿಟಿ ನೋಡ್ತೀನಿ, ಸೇಲ್ಸ್ ನೋಡ್ತೀನಿ, ಓಕೆ, ಕಂಪನಿಯ ROCE ನೋಡ್ತೀನಿ, ಕಂಪನಿಯ ROE ನೋಡ್ತೀನಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ರಿಟರ್ನ್ ಆನ್ ಈಕ್ವಿಟಿ,
ಕಂಪನಿಯ ಡೆಟ್ ಟು ಇಕ್ವಿಟಿ ರೇಷಿಯೋ ಅಂತ ಹೇಳ್ಬೋದು, ಅಥವಾ ಕಂಪನಿಯಲ್ಲಿ ಪ್ಲೇಡ್ಜ್ ಪರ್ಸೆಂಟೇಜ್ ಎಷ್ಟಿದೆ, ಅಸೆಟ್ಸ್ ಎಷ್ಟಿದಾವೆ, ಲಯಬಿಲಿಟೀಸ್ ಎಷ್ಟಿದಾವೆ, ಕಂಪನಿಯ ಪ್ರಮೋಟರ್ಸ್ ಯಾರಿದ್ದಾರೆ, ಆ ಪ್ರಮೋಟರ್ಸ್ ಹೋಲ್ಡಿಂಗ್ ಎಷ್ಟಿದೆ ಅದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಎಷ್ಟಿದೆ, ಬುಕ್ ವ್ಯಾಲ್ಯೂ ಎಷ್ಟಿದೆ, ಪ್ರೈಸ್ ಟು ಬುಕ್ ವ್ಯಾಲ್ಯೂ ಎಷ್ಟಿದೆ, ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆಯಾ, ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆಯಾ, ಆ ಕಂಪನಿ ಮಾಡ್ತಾ ಇರೋ ಬಿಸ್ನೆಸ್ ಯಾವುದು, ಆ ಕಂಪನಿ ಅಗೇನ್ಸ್ಟ್ ಏನಾದ್ರು ಲೀಗಲ್ ಕೇಸಸ್ ಇದಾವ, ಕಂಪನಿ ಮಾರ್ಕೆಟ್ ಶೇರ್ ಎಷ್ಟಿದೆ, ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ, ಲಾಸ್ಟ್ 3 to 4 years ಪ್ರಾಫಿಟ್ ಎಷ್ಟಿತ್ತು, ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ, ಸ್ಟಾಕ್ ಪಿಇ ಎಷ್ಟಿದೆ, ಇಂಡಸ್ಟ್ರಿ ಪಿಇ ಎಷ್ಟಿದೆ. ಓಕೆ, ಇವೆಲ್ಲಾ ಪಾಯಿಂಟ್ ಗಳನ್ನ ನೋಡಿ ಕಂಪನಿಯಲ್ಲಿ ಇವೆಲ್ಲಾ ಪಾಯಿಂಟ್ ಗಳು ಕರೆಕ್ಟ್ ಆಗಿದ್ರೆ ನಾನು ಎಡಿಷನಲಿ ಪ್ರೈಸ್ ಆಕ್ಷನ್ ಕನ್ಫರ್ಮೇಶನ್ ತಗೋತೀನಿ. ಪ್ರೈಸ್ ಆಕ್ಷನ್ ಕನ್ಫರ್ಮೇಶನ್ ತಗೊಂಡು ಅದರಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಆಕ್ಚುಲಿ ಅದರಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದಾಗ ಸರಿಯಾದ ರಿಟರ್ನ್ ಅಂಡ್ ಹೈಯೆಸ್ಟ್ ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ. ಈ ಒಂದು ನಾನೊಂದು 10 ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂತ ತಿಳ್ಕೊಳ್ಳಿ, ಆ 10ಕ್ಕೆ 10 ಪ್ರಾಫಿಟ್ ಕೊಡುತ್ತಾ? ನೋ. 4ರಿಂದ 5 ಸ್ಟಾಕ್ಸ್ ಬೆಸ್ಟ್ ಅಂಡ್ ಬೆಸ್ಟ್ ರಿಟರ್ನ್ ಕೊಡಬಹುದು. 2ರಿಂದ 3 ಸ್ಟಾಕ್ಸ್ 15ರಿಂದ 20% ರಿಟರ್ನ್ ಕೊಡಬಹುದು. 2 ಸ್ಟಾಕ್ಸ್ ಲಾಸ್ ಆಗ್ಬಹುದು. ವಿ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್. ಇವಾಗ ನಿಮ್ಗೊಂದು ಆಲ್ರೆಡಿ ಇನ್ಕಮ್ ಸೋರ್ಸ್ ಇದೆ, ಆದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಕಲಿಬೇಕು ಅಂತ ಬಂದಿದ್ದೀರಾ? ಸೆಕೆಂಡರಿ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಮಾಡಬೇಕು. ಓಕೆ, ಬೇರೆ ಬೇರೆ ಇನ್ಕಮ್ ಸೋರ್ಸ್ ಇರಬೇಕು, ಸೆಕೆಂಡರಿ ಇನ್ಕಮ್ ಇರಬೇಕು, ಒಂದಕ್ಕೆ ಇನ್ನೊಂದು ಬ್ಯಾಕಪ್ ಇದ್ದಂಗಿರುತ್ತೆ. ಎಮ್ ಐ ರೈಟ್? ಇದೇ ಅಲ್ವಾ ರೀಸನ್ ನೀವು ಜಾಯ್ನ್ ಆಗಿರೋ ರೀಸನ್? ಇಲ್ಲ ಸರ್ ನಾನು ಬರೀ ಸ್ಟಾಕ್ ಮಾರ್ಕೆಟೇ ಮಾಡ್ಬೇಕು ಅಂತ ಬಂದಿದ್ದೇನೆ ನಾವು. ಓಕೆ ಗವಿ ಸರ್, ಲೀವ್ ಅಬೌಟ್ ಎಲ್ಸಿಟ್ ಸರ್, ಇಟ್ಸ್ ಸಪರೇಟ್ ಕಾನ್ಸೆಪ್ಟ್ ಆಕ್ಚುಲಿ. ಬಿಟ್ಬಿಡಿ, ನಾವು ವಿ ಕಾಂಟ್ ಡೂ ಎನಿಥಿಂಗ್ ಆಕ್ಚುಲಿ. ಅದು ₹3 ಇದ್ದಾಗ್ಲೂ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗ್ತಿದ್ದಿಲ್ಲ, ಇವಾಗ 2.5 ಲಕ್ಷ 3.5 ಲಕ್ಷ ಆದ್ರೂ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ. ಓಕೆ, ಇಟ್ಸ್ ಅಪಾನ್ ದ ವೆಲಾಟ್ ಏನಿದು ಅದ್ರದ್ದು ಇನ್ವೆಸ್ಟ್ಮೆಂಟ್. ಬೇರೆ ಕಂಪ್ನಿಯಲ್ಲಿ ಅದ್ರ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು, ಅದ್ರದ್ದು ವ್ಯಾಲ್ಯೂಯೇಷನ್ ಎಷ್ಟಿತ್ತು, ಸಡನ್ ಆಗಿ ಹಾಗಾಗಿ ರೀಕ್ಯಾಲ್ಕುಲೇಷನ್ ಆಗಿ ಎಲ್ಸಿಟ್ ಮೇಲ್ಗಡೆ ಹೋಯ್ತು. ಇವೊಂದು ಅದು ₹3 ಇದ್ದಾಗ್ಲೂ ಅದರಲ್ಲಿ ನೀವು ಬೈ ಮಾಡಕ್ ಆಗ್ತಿದ್ದಿಲ್ಲ ಆಕ್ಚುಲಿ. ಡನ್. ಓಕೆ, ಅಂಡ್ ಯಾರು ರಿಗ್ರೆಟ್ ಆಗೋ ಅವಶ್ಯಕತೆನೂ ಇಲ್ಲ ಎಲ್ಸಿಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ. ಓಕೆ, ಎಮ್ ಐ ರೈಟ್? ಇನ್ನೊಂದು ಇನ್ಕಮ್ ಸೋರ್ಸ್ ಬೇಕು. ಇವೆಲ್ಲ ಪಾಯಿಂಟ್ ಗಳನ್ನ ನೋಡಿ, ಆ ಪಾಯಿಂಟ್ ಗಳು ಎಲ್ಲಿ ಸಿಗುತ್ತೆ ನಿಮ್ಗೆ? ಇಲ್ಲಿ ನೋಡಿ, ಸ್ಕ್ರೀನರ್ ಅನ್ನೋ ಓಕೆ screener.in ಅನ್ನೋ ಒಂದು ವೆಬ್ಸೈಟ್ ಇದೆ. ಇಲ್ಲಿ ಇಂಪಾರ್ಟೆಂಟ್ ಇರೋ ಚಾರ್ಟ್ ಗಳನ್ನ, ಪ್ರೆಸೆಂಟೇಷನ್ ಅನ್ನ ಸ್ಕ್ರೀನ್ ಶಾಟ್ ತಗೋಬಹುದು, ನೋ ಅಬ್ಜೆಕ್ಷನ್ಸ್. ನಂದಕುಮಾರ್ ಸರ್ ಡೆಫಿನೆಟ್ಲಿ ಎಲ್ಲಿಗೆ ಬರ್ತೀನಿ ಸರ್, ಇವಾಗ ಜಸ್ಟ್ ಒಂದು 10 to 15 ಮಿನಿಟ್ಸ್ ಅಷ್ಟೇ. ಅಂದ್ರೆ ಇನ್ನ 10 to 15 ಅಲ್ಲ ಸರ್, ಜಸ್ಟ್ 2 to 3 ಮಿನಿಟ್ಸ್ ಅಲ್ಲಿ ಮುಗಿದೋಯ್ತು ಆಕ್ಚುಲಿ ಫಂಡಮೆಂಟಲ್ಸ್ ಬಗ್ಗೆ. ಇಲ್ಲಿ ನೋಡಿ, ಸ್ಕ್ರೀನರ್ ಅನ್ನೋ ಆಪ್. ಇಲ್ಲಿ ಯಾವ್ದಾದ್ರು ಒಂದು ಕಂಪ್ನಿ ಬಗ್ಗೆ ಸರ್ಚ್ ಮಾಡ್ತೀನಿ, ಕೋಲ್ ಇಂಡಿಯಾ ನಾನು ಇಲ್ಲಿ ಸರ್ಚ್ ಮಾಡಿದೆ. ಓಕೆ, ಇಲ್ಲಿ ನೋಡಿ, ಮಾರ್ಕೆಟ್ ಕ್ಯಾಪ್ 2,55,000 ಕೋಟಿ ಇದೆ, ಬುಕ್ ವ್ಯಾಲ್ಯೂ ₹156, ₹156, ROCE 63%, ROE 52. ಓಕೆ, ಪ್ರೈಸ್ ಟು ಬುಕ್ ವ್ಯಾಲ್ಯೂ ಜಸ್ಟ್ 2.65, ಪ್ರಾಫಿಟ್ ಗ್ರೋತ್ 43 ಇದೆ, ಸೇಲ್ಸ್ ಗ್ರೋತ್ 16 ಇದೆ, ಪ್ಲೇಡ್ಜ್ ಪರ್ಸೆಂಟೇಜ್ ಇಲ್ವೇ ಇಲ್ಲ. ಓಕೆ, ಕರೆಂಟ್ ಲಯಬಿಲಿಟೀಸ್ 59,000 ಕೋಟಿ, ಟೋಟಲ್ ಅಸೆಟ್ಸ್ 2,49,000 ಕೋಟಿ. ಅಸೆಟ್ಸ್ ಕಿನ್ನ ಲಯಬಿಲಿಟೀಸ್ ಕಡಿಮೆ ಇದಾವ? ಅಬ್ಸಲ್ಯೂಟ್ಲಿ ಆಕ್ಚುಲಿ. ಇಂಟ್ರೆಸ್ಟ್ ಕವರೇಜ್ ರೇಷ್ 55, ಬೆಟರ್ ಅಂಡ್ ಬೆಸ್ಟ್ ಇದೆ ಆಕ್ಚುಲಿ. ದಿಸ್ ಇಸ್ ನಾಟ್ ಅ ಸಜೆಷನ್, ದಿಸ್ ಇಸ್ ಅನ್ ಎಕ್ಸಾಂಪಲ್. ಓಕೆ, ಸೊ ಇವೆಲ್ಲ ಪಾಯಿಂಟ್ ಗಳು ನಿಮಗೆ screener.in ನಲ್ಲಿ ರೆಡಿಮೇಡ್ ಆಗಿ ಸಿಗುತ್ತೆ, ನೀವು ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಓಕೆ, ದಿಸ್ ಆಪ್ ಇಸ್ ಫ್ರೀ ಟು ಯೂಸ್ ಆಕ್ಚುಲಿ. ವೆಬ್ಸೈಟ್ ಅಥವಾ ಆಪ್ ಅನ್ನು ಯೂಸ್ ಮಾಡಬಹುದು, ಯಾವುದೇ ಸಬ್ಸ್ಕ್ರಿಪ್ಷನ್ ತಗೊಳ್ಳೋ ಆಪ್ಷನ್ ಇರಲ್ಲ. ಓಕೆ, ಸೊ ಇದನ್ನ ನೀವು ಯೂಸ್ ಮಾಡಿ. ಇದಾದ ನಂತರ ಎವ್ರಿ ಡೇ ಇನ್ಕಮ್, ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡಿ, ಸ್ವಿಂಗ್ ಟ್ರೇಡಿಂಗ್ ಮಾಡಿ, ಕ್ರಿಪ್ಟೋ ಟ್ರೇಡಿಂಗ್ ಮಾಡಿ, ಕರೆನ್ಸಿ ಟ್ರೇಡಿಂಗ್ ಮಾಡಿ, ಗೋಲ್ಡ್ ಅಲ್ಲಿ ಟ್ರೇಡಿಂಗ್ ಮಾಡಿ. ಗೋಲ್ಡ್ ಅಲ್ಲಿ ಟ್ರೇಡಿಂಗ್ ಮಾಡಿ. ಸುಮಾರು ಟೈಪ್ಸ್ ಆಫ್ ಟ್ರೇಡಿಂಗ್ ಇರುತ್ತೆ. ನಾನು ಇವಾಗ ಏನ್ ಹೇಳಿದೆ, ಇನ್ಸ್ಟ್ರೂಮೆಂಟ್, ಫ್ಯೂಚರ್ ಅಂಡ್ ಆಪ್ಷನ್ಸ್ ಅನ್ನೋದು ಬೇರೆ ಇನ್ಸ್ಟ್ರೂಮೆಂಟ್, ಈಕ್ವಿಟಿ ಅನ್ನೋದು ಬೇರೆ ಇನ್ಸ್ಟ್ರೂಮೆಂಟ್, ಗೋಲ್ಡ್, ಫಾರೆಕ್ಸ್, ಕ್ರಿಪ್ಟೋ ಅನ್ನೋದು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ಗಳು. ಅವುಗಳಲ್ಲಿ ನೀವು ಟ್ರೇಡ್ ಮಾಡೋದು. ಅವುಗಳಲ್ಲಿ ಡ್ಯೂರೇಷನ್ ವೈಸ್ ಇವತ್ ಬೈ ಮಾಡಿ ಒಂದು 7ರಿಂದ 8 ದಿನ ಬಿಟ್ಟು ನೀವು ಸೆಲ್ ಮಾಡ್ತಾ ಇದೀರ ಅಂದ್ರೆ ಅದಕ್ಕೆ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಇವತ್ತು ಬೈ ಮಾಡಿ ನಾಳೆನೆ ಸೆಲ್ ಮಾಡ್ತೀರಾ ಅಂದ್ರೆ ಅದಕ್ಕೆ ನಾವು BTST, ಬೈ ಟುಡೇ ಸೆಲ್ ಟುಮಾರೋ ಟ್ರೇಡಿಂಗ್ ಅಂತ ಹೇಳ್ತೀವಿ. STBT, ಸೆಲ್ ಟುಡೇ ಬೈ ಟುಮಾರೋ, ಅಥವಾ BTST, ಬೈ ಟುಡೇ ಸೆಲ್ ಟುಮಾರೋ. ಅಥವಾ ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡ್ತಾ ಇದೀರಾ, ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತೀವಿ. ಓಕೆ, ಸರ್ ಎಷ್ಟು ದುಡ್ಡನ್ನ ಮಾಡಬಹುದು ಆಕ್ಚುಲಿ? ವಾಟ್ ಈಸ್ ದ ಇಮ್ಯಾಜಿನೇಷನ್? ಇವಾಗ ಹೇಳಿ, ನಿಮ್ದೊಂದು ಸ್ಮಾಲ್ ಎಕ್ಸ್ಪೆಕ್ಟೇಷನ್, ₹10,000 ಹಾಕಿದೀರಾ. ಓಕೆ, ₹10,000 ಹಾಕಿದೀರಾ. ಈ ತಿಂಗಳು ಪ್ರಾಫಿಟಬಲ್ ಟ್ರೇಡರ್ ಆಗಿದ್ದೀರಾ, ₹10,000 ಇಂದ ಇನ್ವೆಸ್ಟ್ ಮಾಡಿದಿರಾ, ಅಥವಾ ಹೋಗ್ಲಿ ಬಿಡಿ 1 ಲಕ್ಷ ಅಂತ ತಿಳ್ಕೊಳ್ಳಿ. ಓಕೆ, 1 ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದೀರಾ. ಓಕೆ, ಆ ₹1 ಲಕ್ಷ ಪ್ರತಿ ತಿಂಗಳು ಎಷ್ಟು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸರ್ ನಾನು ₹1 ಲಕ್ಷ ನಾನು ಇವಾಗ ಇಟ್ಕೊಂಡು ಟ್ರೇಡ್ ಮಾಡ್ತಾ ಇದ್ದೀನಿ. ಡನ್. ಸೊ ಪ್ರತಿ ತಿಂಗಳು ಎಷ್ಟು ಇನ್ಕಮ್ ಅನ್ನ, ನೆಟ್ ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೇಳ್ತೀರಾ ಪ್ಲೀಸ್? ಸರ್ ಒಂದು ಡೌಟ್ ಅಂತ ಕೇಳಿದಿರಾ, ಪ್ಲೀಸ್ ಕೇಳಿ ಸರ್ ಚಾಟ್ ಬಾಕ್ಸ್ ಅಲ್ಲಿ. ಏನೇ ಡೌಟ್ ಇದ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ, ಕೇಳಕ್ ಹೋಗ್ಬಿಡಿ, ಇಮಿಡಿಯೇಟ್ಲಿ ಹಾಕ್ಬಿಡಿ. ಡನ್. 30% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? 20,000, 1 ಲಕ್ಷಕ್ಕೆ 20,000 ಪರ್ ಮಂತ್. ಓಕೆ, 5 lakh, 1 ಲಕ್ಷಕ್ಕೆ 5 ಲಕ್ಷ. ಡನ್.
And then 25,000, 20,000, 15%. It means contents and details explain ಮಾಡಿ sir. Contents and explain. Okay sir, I will. No need to worry. Done. 25,000, 30,000, 40,000, 3%, 10%, 3%. Babu sir, I promise you that you will become a profitable trader actually. 1 ಲಕ್ಷಕ್ಕೆ 3% ಮಂತ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಲ್ವಾ, 10% 3% ಎಕ್ಸ್ಪೆಕ್ಟ್ ಮಾಡ್ತಿದೆಯಲ್ವಾ, ಯು ಜಸ್ಟ್ ನೀಡ್ ಅ ಟಚ್ ಅಷ್ಟೇ, ಪ್ರಾಪರ್ ಸಪೋರ್ಟ್ ಬೇಕು ಅಷ್ಟೇ. ಸೊ ನೀವು ಡೆಫಿನೆಟ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಓಕೆ, ಸೊ ನೋ ನೀಡ್ ಟು ವರಿ. ಯಾಕಂದ್ರೆ ಯಾವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಲೆಸ್, ಓಕೆ, ಲೆಸ್ ಎಕ್ಸ್ಪೆಕ್ಟ್ ಮಾಡ್ತಿರಲ್ವಾ, ಅವಾಗ ಆದಷ್ಟು ಜಲ್ದಿ ಪ್ರಾಫಿಟಬಲ್ ಟ್ರೇಡರ್ ಆಗೋ ಚಾನ್ಸಸ್ ಇರುತ್ತೆ. ಡನ್. ಸೊ ಇಲ್ಲಿ ನೋಡಿ, ಸ್ವಿಂಗ್ ಟ್ರೇಡಿಂಗು 940 rupees ಇರೋದು 7 days ಅಲ್ಲಿ, ನಾನು ಮಂತ್ ಕೇಳಿದೆ ನಿಮ್ಗೆ, 940 rupees ಇರೋದು 7 days ಅಲ್ಲಿ 1180 rupees ವರೆಗೂ ಹೋಗಿದೆ. 1 ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದರಲ್ಲಿ 7 ದಿನದಲ್ಲಿ 25,000 ರಿಟರ್ನ್ ಬರೋದು 7 days ಅಲ್ಲಿ. ದಿಸ್ ಇಸ್ ಸ್ವಿಂಗ್ ಟ್ರೇಡಿಂಗ್ ಆಕ್ಚುಲಿ. ಓಕೆ, ಅಂಡ್ ಇದಾದ ನಂತರ ಇಲ್ಲಿ ನೋಡಿ, BTST ಬೈ ಟುಡೇ ಸೆಲ್ ಟುಮಾರೋ, ಇದು ಫಾರ್ಮಾಸ್ಯೂಟಿಕಲ್ಸ್. ನಾನು BTST ಬೈ ಟುಡೇ ಸೆಲ್ ಟುಮಾರೋದಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ 125 rupees ಇರೋದು ನೆಕ್ಸ್ಟ್ ಡೇ ಮಾರ್ನಿಂಗ್ 700 rupees ವರೆಗೂ ಹೋಗಿದೆ. ಓಕೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 1 ಲಕ್ಷ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 125 ರೂಪಾಯಿ ಎಷ್ಟು ಕ್ವಾಂಟಿಟಿ ಬರುತ್ತೋ ಅಷ್ಟು ಕ್ವಾಂಟಿಟಿ ನೀವು ಬೈ ಮಾಡಿ, ನೆಕ್ಸ್ಟ್ ಡೇ 700 ರೂಪಾಯಿ ನೀವು ಸೆಲ್ ಮಾಡಿದ್ರೆ 1 ಲಕ್ಷದ ಮೇಲೆ ಒಂದೇ ಒಂದು ದಿನದಲ್ಲಿ ನಿಮಗೆ 4 ಲಕ್ಷ ಪ್ರಾಫಿಟ್ ಬರೋದು. ಜಸ್ಟ್ ಇನ್ ಒನ್ ಡೇ, ನಾನು 1 ಮಂತ್ ಹೇಳಿದೆ, ಜಸ್ಟ್ ಇನ್ ಒನ್ ಡೇ 4 ಲಕ್ಷ ಬರೋದು. ಸರ್ ಇದನ್ನ ಕ್ಯಾಪ್ಚರ್ ಮಾಡಿದ್ರಾ? ನಾನು ಕ್ಯಾಪ್ಚರ್ ಮಾಡಿರೋದ್ರಿಂದಾನೇ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡಿರೋದು ಆಕ್ಚುಲಿ. ಯಾಕಂದ್ರೆ ಸ್ಕ್ರೀನ್ ಶಾಟ್ ನೋಡಿ ತುಂಬಾ ಹಳೇದಿದೆ ಆಕ್ಚುಲಿ. ಓಕೆ, ರೀಸೆಂಟ್ಲಿ ನಾನು 400 to 500 ಪಾಯಿಂಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡಿಲ್ಲ, 100, 150 ಪಾಯಿಂಟ್ ಮಾತ್ರ ಕ್ಯಾಪ್ಚರ್ ಮಾಡಿದೆ. ಓಕೆ, ಸೊ ಯಾವಾಗ ಕ್ಯಾಪ್ಚರ್ ಮಾಡಿದ್ವಿ ಅದನ್ನ ನಾನು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ. ಡನ್. ಸೊ ದಿಸ್ ಈಸ್ ಲೈಕ್ ದಿಸ್ ಆಕ್ಚುಲಿ. ಡನ್. ಸರ್ ಇವಾಗ ನೀವು ಹೇಳಿದ್ರಲ್ವಾ 1 ಲಕ್ಷ ಹಾಕಿ 4 ಲಕ್ಷ ನಾವು ಪ್ರಾಫಿಟೇಬಲ್ ಇದೀವಿ, ಪ್ರಾಫಿಟ್ ಮಾಡಿದೀವಿ ಒಂದೇ ದಿನದಲ್ಲಿ ಅಂತ. ಎವ್ರಿ ಡೇ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸೇಮ್ ಪ್ರಾಫಿಟ್, ಸೇಮ್ ಮೆಥಡ್, ಸೇಮ್ ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಎವ್ರಿ ಡೇ? ಪ್ಲೀಸ್ ಹೇಳ್ತೀರಾ? ಬೇಗ ಹೇಳಿ. ಗವಿ ಸರ್, ಲೀವ್ ಅಬೌಟ್ LCD ಇನ್ವೆಸ್ಟ್ಮೆಂಟ್. ಸರ್ ನಾನು ಅವಾಗಲೇ ಹೇಳಿದೆ, ನೋ ಯೂಸ್ ಆಫ್ ಕಮ್ಯುನಿಕೇಶನ್ ಅಬೌಟ್ LCD ಇನ್ವೆಸ್ಟ್ಮೆಂಟ್. ದನ್ ನೋ ಸರ್, ನಾಟ್ ಪಾಸಿಬಲ್, ನಾಟ್ ಪಾಸಿಬಲ್, ಇಂಪಾಸಿಬಲ್ ಆಕ್ಚುಲಿ. ಓಕೆ, ಪ್ರತಿದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಕ್ ಸಾಧ್ಯನೇ ಇಲ್ಲ. 22 ಸೆಷನ್ಸ್ ಇರುತ್ತೆ, 22 ಟ್ರೇಡಿಂಗ್ ಸೆಷನ್ಸ್ ಇರುತ್ತೆ ಆಕ್ಚುಲಿ. ಓಕೆ, 22 ಟ್ರೇಡಿಂಗ್ ಸೆಷನ್ಸ್, ಅದರಲ್ಲಿ 14, 15, 16 ದಿನ, 17 ದಿನ ನೀವು ಪ್ರಾಫಿಟಬಲ್ ಆಗ್ಬಹುದು. 3 ರಿಂದ 4 ದಿನ ಲಾಸ್ ಆಗೇ ಆಗುತ್ತೆ, ಅದನ್ನ ನೀವು ಎಕ್ಸೆಪ್ಟ್ ಮಾಡಬೇಕು ಅಷ್ಟೇ. ನೋ ನೀಡ್ ಟು ವರಿ. ಓಕೆ, ಸೊ ಯಾವ ರೀತಿ ಪ್ರಾಫಿಟಬಲ್ ಆಗ್ತೀರಾ? ಒಂದು ಪ್ರೊಬ್ಯಾಬಿಲಿಟಿ ಬೇಸ್ ಮೇಲೆ ಇರುತ್ತೆ, ಆ ಪ್ರೊಬ್ಯಾಬಿಲಿಟಿ ಮೇಲೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋನ ನೀವು ಕನೆಕ್ಟ್ ಮಾಡ್ಬೇಕಾಗುತ್ತೆ. ಸರಿ, ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು? ಅಕ್ಯೂರಸಿ ಅಂತಾನು ಹೇಳ್ಬೋದು. ಅಕ್ಯೂರಸಿ ಅಂದ್ರೆ ಏನು? ಇವಾಗ ನೋಡಿ, ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದೀನಿ ಅಂದ್ರೆ ಅಥವಾ ಹೆಡ್ ಬರ್ಬೋದು ಅಥವಾ ಟೇಲ್ ಬರ್ಬೋದು, ಐದರ್ ಹೆಡ್ ಅಥವಾ ಟೇಲ್ ಬರಬಹುದು. ಓಕೆ, ಚಾನ್ಸಸ್ ಎಷ್ಟಿದೆ? ಹೆಡ್ ಬರೋ ಚಾನ್ಸಸ್ ಎಷ್ಟಿದೆ? ಕಾಯಿನ್ ಅನ್ನ ಟಾಸ್ ಮಾಡಿದೀನಿ ಅಂದ್ರೆ ಹೆಡ್ ಬರೋ ಚಾನ್ಸಸ್ ಎಷ್ಟು ಪರ್ಸೆಂಟೇಜ್ ಚಾನ್ಸಸ್ ಇದೆ ಹೇಳಿ ನೋಡೋಣ. ಎಸ್, 50-50%. ಓಕೆ, ಡೆಫಿನೆಟ್ಲಿ 50-50%. ಇಟ್ ಮೀನ್ಸ್ ನಾವು ಟ್ರೇಡಿಂಗ್ ಬಗ್ಗೆನೇ ತಿಳ್ಕೊಳ್ಳೋಣ. ಓಕೆ, ನಾನು ಒಂದು ಟ್ರೇಡ್ ಮಾಡಿದೀನಿ ಅಂದ್ರೆ ಒಂದು ಲಾಸ್ ಆಗ್ಬೋದು, ಇಲ್ಲ ಪ್ರಾಫಿಟ್ ಆಗ್ಬೋದು. 50-50%. 2 ಟ್ರೇಡ್ ಮಾಡಿದೀನಿ ಅಂತ ತಿಳ್ಕೊಳ್ಳಿ, ಇವು ಎರಡರಲ್ಲಿ ನೋಡೋಣ. 2 ಟ್ರೇಡ್ ಮಾಡಿದೀನಿ. ಓಕೆ, ಒಂದು ಲಾಸ್ ಆಗ್ಬೋದು 2, ಓಕೆ, ಇಲ್ಲ 2 ಪ್ರಾಫಿಟ್ ಆಗ್ಬೋದು, ಅಥವಾ ಒಂದು ಲಾಸು ಒಂದು ಪ್ರಾಫಿಟ್ ಆಗ್ಬಹುದು. ಓಕೆ, ಈ ರೀತಿ ಇರುತ್ತೆ. ನಾವೇನ್ ಮಾಡೋಣ, ಯೂಶುವಲಿ 2 ಟ್ರೇಡ್ ಮಾಡಿದೀವಿ ಅಂದ್ರೆ ಒಂದು ಲಾಸು ಒಂದು ಪ್ರಾಫಿಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಡನ್. ಇದು 50% ಅಕ್ಯುರಸಿ. ಇದಕ್ಕಿಂತ 70-80% ಅಕ್ಯುರಸಿ ಇರೋ ಸ್ಟ್ರಾಟಜೀಸ್ ಇದೆ. ನೋ ನೀಡ್ ಟು ವರಿ. ಓಕೆ, ಸೊ ಒಂದು ಲಾಸು ಒಂದು ಪ್ರಾಫಿಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಬಟ್ ಇಲ್ಲಿ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಎಂಟ್ರಿ ಆಗುತ್ತೆ. ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂದ್ರೆ ಏನು? ನೀವು ಕಳ್ಕೊಂಡಾಗ ಎಷ್ಟು ಕಳ್ಕೊಳ್ತಾ ಇದ್ದೀರಾ, ಓಕೆ, ಪ್ರಾಫಿಟ್ ಬಂದಾಗ ಎಷ್ಟು ಬರ್ತಾ ಇದೆ. ಯೂಶುವಲಿ ನನ್ನ PNL ನೋಡಿ, ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೀಟೇಲ್ಸ್ ನಾನು ಹಾಕಿರ್ತೀನಿ. ಓಕೆ, ಅದ್ರಲ್ಲಿ ನಾನು ಪ್ರಾಫಿಟ್ ಮಾಡಿದಾಗ 12,000 ರೂಪಾಯಿಂದ ಹಿಡಿದು 20 ಅಥವಾ 22,000 ರೂಪಾಯಿವರೆಗೂ ಇದ್ರ ಮಧ್ಯೆ ನನಗೆ ಪ್ರಾಫಿಟ್ ಇರುತ್ತೆ. ಲಾಸ್ ಆದಾಗ 8,000 ರೂಪಾಯಿಗಿನ ಒಳಗಡೆ ಇರುತ್ತೆ, 8 ಅಥವಾ 9,000 ರೂಪಾಯಿನ ಒಳಗಡೆ. ಮೋಸ್ಟ್ ಆಫ್ ದ ಟೈಮ್ 4, 5, 6, 7, ಓಕೆ, ಅಥವಾ 6-7,000 ರೂಪಾಯಿ ಇಷ್ಟಿರುತ್ತೆ. ಡನ್. 6 or 7,000 rupees ಇರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ದಿ ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೋತಾ ಇದ್ದೀರಾ, ಎಷ್ಟು ಲಾಸ್ ಆಗ್ತಾ ಇದೆ, ಆಲ್ವೇಸ್ ಅದರ ಡಬಲ್ ನಿಮಗೆ ಪ್ರಾಫಿಟ್ ಆದಾಗ ಬರ್ತಿರ್ಬೇಕು. ಇದರಲ್ಲಿ ನಾವು 100 ರೂಪಾಯಿ ಲಾಸ್ ಮಾಡ್ಕೊಂಡಿದೀವಿ ಅಂದ್ರೆ ಪ್ರಾಫಿಟ್ ಆದಾಗ 200 ರೂಪಾಯಿ ಬರಬೇಕು. ಬಿಕಾಸ್ ಅಟ್ ದ ಎಂಡ್ ನಮಗೆ ಫೈನಲಿ 100 ರೂಪಾಯಿ ಆದ್ರೂ ಪ್ರಾಫಿಟ್ ಸಿಗಬೇಕು. ದಿಸ್ ಈಸ್ ಕಾಲ್ಡ್ ಆಸ್ ದಿ ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ಬಟ್ ಮೋಸ್ಟ್ ಆಫ್ ದಿ ಜನ ಏನ್ ಮಾಡ್ತಾರೆ ಅಂದ್ರೆ
₹100 ಬೈ ಮಾಡಿರ್ತಾರೆ, ಪರ್ಟಿಕ್ಯುಲರ್ ಟಾರ್ಗೆಟ್ ಸ್ಟಾಪ್ ಲಾಸ್ ಸೆಟ್ ಮಾಡಲ್ಲ, ಬೈ ಮಾಡಿ ಬಿಟ್ಬಿಡೋದು. ₹110 ಹೋಯ್ತಾ, ಓಕೆ ಇನ್ನೂ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬೈ ಚಾನ್ಸ್ ಅದು 90ಕ್ಕೆ ಬಂತಾ, ವೇಟ್ ಮಾಡ್ತಾರೆ ವಾಪಸ್ ಮೇಲ್ ಬರುತ್ತೆ ಅಂತ. 90ರಿಂದ 80, 70, 60, 50, 40, 30 ಹಿಂಗ್ ಕೆಳಗಡೆ ಹೋಗ್ತಾ ಹೋಗುತ್ತೆ. ಲಾಸ್ ಬುಕ್ಕೇ ಮಾಡಲ್ಲ, ಆಕ್ಚುಲಿ ಲಾಸ್ ಹೋಲ್ಡ್ ಮಾಡ್ತಾರೆ ಬಿಕಾಸ್ ಆಫ್ ದಿ ಹೋಪ್. ಆಕ್ಚುಲಿ ಅದು ಮೇಲ್ ಬರುತ್ತೆ ಅನ್ನೋ ಒಂದು ಸ್ಮಾಲ್ ಹೋಪ್ ಇರುತ್ತೆ. ಜನಕ್ಕೆ ದುಡ್ಡನ್ನ ಕಳ್ಕೊಳ್ಳೋ ಆಸೆ ಇಲ್ಲ, ಯಾರಿಗೂ ದುಡ್ಡನ್ನ ಕಳ್ಕೊಳ್ಳೋ ಆಸೆ ಇಲ್ಲ. ಬಟ್ ರಿಮೆಂಬರ್ ಒನ್ ಥಿಂಗ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗ ಚಿಕ್ಕ ಚಿಕ್ಕ ಲಾಸ್ ಗಳನ್ನ ಕೊಡ್ತಾ ಹೋಗ್ತಿರಲ್ವಾ, ಅವಾಗ್ಲೇ ನಿಮ್ಗೆ ಪ್ರಾಫಿಟ್ ಆಗಕ್ ಸಾಧ್ಯ, ದೊಡ್ಡ ದೊಡ್ಡ ಪ್ರಾಫಿಟ್ ಮುಖಾಂತರ. ಸೊ ನಿಮ್ಮ ಲಾಸಸ್ ಜಾಸ್ತಿ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಬಿಗ್ ಲಾಸ್ ಅಂಡ್ ಸ್ಮಾಲ್ ಪ್ರಾಫಿಟ್ ಇರುತ್ತೆ. ಏನಿರುತ್ತೆ? ಬಿಗ್ ಲಾಸ್ ಮತ್ತೆ ಸ್ಮಾಲ್ ಪ್ರಾಫಿಟ್. ಸ್ಮಾಲ್ ಪ್ರಾಫಿಟ್. ಎಮ್ ಐ ರೈಟ್? ಎಸ್ ಆರ್ ರಾಂಗ್? ಪ್ಲೀಸ್ ಹೇಳಿ. ಬಿಗ್ ಲಾಸ್, ಸ್ಮಾಲ್ ಪ್ರಾಫಿಟ್. ಎಮ್ ಐ ರೈಟ್? ಜಗನ್ನಾಥ್ ಸರ್ ₹3,000 5,000 3 to 5,000 ಸ್ಟಾರ್ಟ್ ಮಾಡಬಹುದು. ಎಕ್ಸಾಕ್ಟ್ಲಿ ನೋ ನೀಡ್ ಟು ವರಿ, ಐ ವಿಲ್ ಹೆಲ್ಪ್ ಫಾರ್ ದಟ್. ಓಕೆ, ಹಂಗೆ ಇವೆಂಚುಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಂಟ್ರಾಡೇ ಟ್ರೇಡಿಂಗ್ ₹300 ₹470 ಹೋಗಿದೆ ಆಪ್ಷನ್ಸ್. ಓಕೆ, ಸೊ 170 ಪಾಯಿಂಟ್ ಒಂದೇ ದಿನದಲ್ಲಿ 9 ಗಂಟೆಗೆ ಬೈ ಮಾಡಿದ್ರೆ 12 ಗಂಟೆಗೆ ಸೆಲ್ ಮಾಡಿರ್ತೀವಿ, 9:15ಗೆ ಓಪನ್ ಆಗುತ್ತೆ. ಓಕೆ, ಸೊ 4,500 ಒಂದು ಲಾಟ್ ಪರ್ಚೇಸ್ ಮಾಡಕ್ಕೆ ಆಸ್ ಆಫ್ ನೋ ರಿಕ್ವೈರ್ಡ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಅದನ್ನ ಸೆಲ್ ಮಾಡಿದ್ರೆ 2,500 ಒಂದೇ ದಿನದಲ್ಲಿ ರಿಟರ್ನ್ ಬಂದಂಗಾಯ್ತು ನಿಮ್ಗೆ. ಆಕ್ಚುಲಿ ಓನ್ಲಿ ಇನ್ ಒನ್ ಡೇ. ₹100 ಸ್ಟಾರ್ಟ್ ಮಾಡ್ಬೋದಾ? ನೋ ಸರ್, ₹100 ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಫ್ರಂಟ್ ಪೇಜ್ ಅನ್ನೋ ಒಂದು ಆಪ್ ಇದೆ, ಅದರಲ್ಲಿ ಬೇಕಾದ್ರೆ 10 lakh ಪೇಪರ್ ಮನಿ ಕೊಡ್ತಾರೆ, ವರ್ಚುವಲ್ ಅಮೌಂಟ್, ಅದರಿಂದ ಪ್ರಾಕ್ಟೀಸ್ ಮಾಡಿ. ನೋ ನೀಡ್ ಟು ಪುಟ್ ₹100, ಅಟ್ ಲೀಸ್ಟ್ 1,000 ಅಥವಾ 2,000 ಹಾಕಿ. ಡನ್. ಸೊ ದಿಸ್ ಇಸ್ ಅಬೌಟ್ ಇಂಟ್ರಾಡೇ ಟ್ರೇಡಿಂಗ್. ಇಲ್ಲಿ ನೋಡಿ, ₹0 ₹32 ₹326 ಹೋಗಿದೆ. ₹500 ಇನ್ವೆಸ್ಟ್ಮೆಂಟ್ ಇಂದ 4,500 ಪ್ರಾಫಿಟ್. ಎಷ್ಟು ಹೇಳಿ? ಒನ್ ಅವರ್ ಅಲ್ಲಿ, ಆಕ್ಚುಲಿ ಓನ್ಲಿ ಇನ್ 1 hour. ಬಟ್ ಅಗೇನ್ ಈ ರೀತಿ ಅಪಾರ್ಚುನಿಟೀಸ್ ಎವ್ರಿ ಡೇ ಸಿಗಲ್ಲ. ತಿಂಗಳಲ್ಲಿ 3ರಿಂದ 4 ಸತಿ ಸಿಗ್ಬೋದಷ್ಟೇ, ಅದರಲ್ಲಿ 1 ಸತಿ ಪ್ರಾಫಿಟ್ ಆಗ್ಬೋದಷ್ಟೇ. 3 ಸತಿ ಲಾಸ್ ಆದ್ರೆ 1 ಸತಿ ಪ್ರಾಫಿಟ್. ಬಟ್ ಅದು ಒಂದೇ ಒಂದು ಪ್ರಾಫಿಟ್ ಇಡೀ ಲಾಸ್ ಅನ್ನ ರಿಕವರ್ ಮಾಡ್ಕೊಂಡ್ಬಿಟ್ಟು ಡಬಲ್ ಟು ಟ್ರಿಬಲ್ ನಿಮ್ಗೆ ದುಡ್ಡು ಕೊಟ್ಟೋಗಿರುತ್ತೆ. ರಿಮೆಂಬರ್, ಪ್ರೊಬ್ಯಾಬಿಲಿಟಿ ಅಂಡ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ಓಕೆ, ಸೊ ಇದನ್ನ ಯಾವ ರೀತಿ ನೀವು ಸೆಲೆಕ್ಟ್, ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಗೊತ್ತಿರಬೇಕು. ಟೆಕ್ನಿಕಲ್ ಅನ್ನ ಪ್ರಿಡಿಕ್ಟ್ ಮಾಡೋದು ಹೆಂಗೆ? ಇವಾಗ ನೀವೇ ಮಾಡ್ತೀರಾ ನೋಡಿ. ಗೋಲ್ಡ್ ಅಥವಾ 78,000 ಇರಬಹುದು. ಓಕೆ, 10 ಗ್ರಾಮ್ಗೆ ಇವಾಗ ಒಂದು 76,000 ಮೇ ಬಿ. ಓಕೆ, ಮೇಲ್ಗಡೆ ಹೋಗುತ್ತಾ ಅಥವಾ ಕೆಳಗಡೆ ಹೋಗುತ್ತಾ? ವಿಲ್ ಇಟ್ ಗೋ ಅಪ್ ಆರ್ ಡೌನ್? ಪ್ಲೀಸ್ ಹೇಳ್ತೀರಾ? ವಿಲ್ ಇಟ್ ಗೋ ಅಪ್ ಆರ್ ಡೌನ್? ಬೇಗ ಬೇಗ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಓಕೆ, ಇಟ್ ವಿಲ್ ಗೋ ಅಪ್ 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 ಮಲ್ಟಿಪಲ್ ಅಂಡ್ ಮೋಸ್ಟ್ ಆಫ್ ದಿ ಆನ್ಸರ್ಸ್ ಅಪ್ ಅಂತ ಬರ್ತಾ ಇದೆ. ಮೋಸ್ಟ್ ಆಫ್ ದಿ ಆನ್ಸರ್. ಡನ್. ಸೊ ದಿಸ್ ಇಸ್ ಹೌ ವಿ ಡೂ ಟೆಕ್ನಿಕಲ್ ಅನಾಲಿಸಿಸ್ ಸರ್. ಸೊ ನಾವು ಸಿಂಪಲ್ ಫಂಡ ಏನಿದೆ, ಆಕ್ಚುಲಿ ಟೆಕ್ನಿಕಲ್ ಅನಾಲಿಸಿಸ್ ಇಸ್ ನಾಟ್ ಅ ರಾಕೆಟ್ ಸೈನ್ಸ್, ನೆನಪಿಟ್ಕೊಳ್ಳಿ. ಓಕೆ, ಟ್ರೆಂಡ್ ಅನಾಲಿಸಿಸ್ ಅನ್ನ ಮಾಡಿದ್ರೆ ಸರ್ ಲಾಸ್ಟ್ 5 years ಅಲ್ಲಿ ಏನಾಗಿದೆ? 2000 ಅರೌಂಡ್ 17-18 ಮೇ ಬಿ ಲಾಸ್ಟ್ 5 years ಅಲ್ಲಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಡಬಲ್ ಆಗ್ತಾ ಬಂದಿದೆ, ಇನ್ಕ್ರೀಸ್ ಆಗ್ತಾ ಹೋಗಿದೆ. ಇನ್ನ 5 years ಆದ್ಮೇಲೆ ಆಬ್ವಿಯಸ್ಲಿ ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಸಿಂಪಲ್ ಟ್ರೇಡಿಂಗ್ ವ್ಯೂ ಅನ್ನೋ ನಿಮ್ಗೊಂದು ವೆಬ್ಸೈಟ್ ಸಿಗುತ್ತೆ, ಅದ್ರಲ್ಲಿ ನೀವು ಆ ಪ್ರೈಸ್ ಮೂವ್ಮೆಂಟ್ ಅನ್ನ ನೋಡ್ಬೋದು. ಏನ್ ನೋಡ್ಬೋದು? ಪ್ರೈಸ್ ಮೂವ್ಮೆಂಟ್ ಅನ್ನ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಾನು ಇದು ಮಾಡ್ಕೊಂಡಿದ್ದೀನಿ. ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಹಾಕೊಂಡಿದ್ದೀನಿ. ಸಾರಿ, ಒಂದು ಸ್ಟಾಕ್ ಯಾವ್ದು ನಿಮ್ಗೆ ಗೊತ್ತಿರೋ ಒಂದು ಸ್ಟಾಕ್ ITC ಅಥವಾ ರಿಲಯನ್ಸ್ ಕಂಪನಿ ಎಲ್ಲ ಕೇಳಿರ್ತೀರಾ. ಓಕೆ, ಬಿಗಿನರ್ ಕೇಳಿರ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್. ಆ ಕಂಪನಿಯ ಶೇರ್ ನ ಬೆಲೆ ಎಷ್ಟಿದೆ ಆಸ್ ಆಫ್ ನೋ? ಇವಾಗ ₹1,264 ಇದೆ. ಎಮ್ ಐ ರೈಟ್? ಎಸ್. ಓಕೆ, ಸೊ 1 month ಟೈಮ್ ಫ್ರೇಮ್ಗೆ ಸ್ವಿಚ್ ಆಗ್ತದೆ. ಎಷ್ಟಿದೆ? ₹1,265. ಎಷ್ಟು? ₹1,265 ಇದೆ. ಓಕೆ, ಸೊ ನೀವೇ ನೋಡಿ ಅದು ಏನಾಗ್ತಾ ಬಂದಿದೆ, ಎಲ್ಲಿಂದ ಬಂದಿದೆ ಅಂತ. ಓಕೆ, ಇಲ್ಲಿಂದ ₹100 ಈ ರೀತಿ ಪೂರ್ತಿ ಮೇಲ್ಗಡೆ. ಓಕೆ, ಲಾಸ್ಟ್ 5 years ಅಲ್ಲಿ ಏನಾಗಿದೆ ಇದು? 5 years ಅಂದ್ರೆ 2019 ಹೋಗ್ತೀನಿ ನಾನು. ಇಲ್ಲಿಂದ ₹500 ಇರೋದು ₹1,200 ಬಂದಿದೆ. ಆಕ್ಚುಲಿ ₹1,500 ಹೋಗಿ ಕೆಳಗಡೆ ಬಂದಿದೆ, ಪರವಾಗಿಲ್ಲ. ಓಕೆ, ಇಲ್ಲಿ ನಾವು ಪ್ರಿಡಿಕ್ಟ್ ಮಾಡಿದ್ವಲ್ವಾ, ಇದು ಓವರ್ ಟ್ರೆಂಡ್ ಅಲ್ಲಿ ಪ್ರಿಡಿಕ್ಟ್ ಮಾಡಿದ್ವಿ. ಬಟ್ ನಾಳೆಗೆ ಏನಾಗುತ್ತೆ, ಮಂಡೇಗೆ ಏನಾಗುತ್ತೆ? ನಾನು ಅವಾಗ ಏನ್ ಮಾಡ್ತೀನಿ, 1 day ಟೈಮ್ ಫ್ರೇಮ್ ಸ್ವಿಚ್ ಆಗ್ತೀನಿ. ಸರ್ ರೆಡ್ ಗ್ರೀನು ಕಾಣಿಸ್ತಾ ಇದೆ ಅಲ್ವಾ? ಇವುಗಳಿಗೆ ನಾವು ಕ್ಯಾಂಡಲ್ ಸ್ಟಿಕ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕ್ಯಾಂಡಲ್ ಸ್ಟಿಕ್ಸ್. ಅಂದ್ರೆ ಪ್ರೈಸ್ ಮೇಲ್ಗಡೆ ಹೋಗಿರುತ್ತೆ. ಇದರಲ್ಲೂ ಸುಮಾರು ಟೈಪ್ಸ್ ಇದಾವೆ ಆಕ್ಚುಲಿ. ಇಲ್ಲಿ ನೋಡಿ, ಇಲ್ಲಿ ಪ್ರಾಪರ್ ಆಗಿ ಇದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ಬೇಕು ಅಂದ್ರೆ ಆಲ್ರೆಡಿ ಗೊತ್ತಿರೋರು ಕೇಳಿ, ಬಿಗಿನರು ಕೇಳಿ. ಓಕೆ, ಇಲ್ಲಿ ನೋಡಿ, ಈ ಪಾರ್ಟಿಗೆ ಏನಂತ ಹೇಳ್ತೀವಿ? ಬಾಡಿ ಅಂತ ಹೇಳ್ತೀವಿ. ಈ ಪಾರ್ಟಿಗೆ ವಿಕ್ ಅಂತ ಹೇಳ್ತೀವಿ. ಮೇಲ್ಗಡೆ ಇರೋ ಪಾಯಿಂಟ್ ಹೈ, ಕೆಳಗಡೆ ಇರೋ ಪಾಯಿಂಟ್ ಲೋ. ಓಕೆ, ರೆಡ್ ಅಲ್ಲಿ ಓಪನಿಂಗ್ ಮೇಲ್ಗಡೆ ಇರುತ್ತೆ, ಕ್ಲೋಸಿಂಗ್ ಕೆಳಗಡೆ ಇರುತ್ತೆ. ಗ್ರೀನ್ ಅಲ್ಲಿ ಓಪನಿಂಗ್ ಕೆಳಗಡೆ ಇರುತ್ತೆ, ಕ್ಲೋಸಿಂಗ್ ಮೇಲ್ಗಡೆ ಇರುತ್ತೆ. ಓಕೆ, ಸೊ ಒಂದೇ ಒಂದು ಕ್ಯಾಂಡಲ್ ಸ್ಟಿಕ್ ಟೈಪ್ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ ನಿಮ್ಗೆ. ಬುಲ್ಲಿಶ್ ಮಾರುಬೋಸೋ. ಬುಲ್ಲಿಶ್ ಮಾರುಬೋಸೋ ಅಂದ್ರೆ
ಗ್ರೀನ್ ಕಲರ್ ಕ್ಯಾಂಡಲ್ ಇರುತ್ತೆ ಮೇಲ್ಗಡೆ ಹೋಗೋ ಕ್ಯಾಂಡಲ್, ಅದ್ರ ಬಾಡಿ ಏನಿದೆ ಈ ಬಾಡಿ ತುಂಬಾ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ವಿಕ್ ಟೇಲ್ ಅಥವಾ ಶ್ಯಾಡೋ. ಓಕೆ, ಈ ವಿಕ್ ಅಥವಾ ಟೇಲಿಂಗ್ ನಾವೇನ್ ಕಂಪೇರ್ ಮಾಡ್ತೀವಿ ನೋಡಿ, ಅದು ಕಂಪೇರ್ ಮಾಡಿದ್ರೆ ಬಾಡಿ ಪೂರ್ತಿ ಅಂಡ್ ಜಾಸ್ತಿ ಇರುತ್ತೆ, ವಿಕ್ಕು ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ವಾ. ಯಾವಾಗ ಆ ರೀತಿ ಕ್ಯಾಂಡಲ್ ಫಾರ್ಮ್ ಆಗುತ್ತಲ್ವಾ, ಮಾರ್ಕೆಟ್ ಮೇಲ್ಗಡೆ ಹೋಗೋ. ಓಕೆ, ಲೈಕ್ ಎಕ್ಸಾಂಪಲ್, ಬಾಡಿ ಜಾಸ್ತಿ ಇದೆ, ವಿಕ್ ಕಡಿಮೆ ಇದೆ, ಕಲರ್ ಗ್ರೀನ್ ಇದೆ, ಬುಲ್ಲಿಶ್ ಮಾಡಬಹುದು, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಈ ಒಂದು ಇಲ್ಲೂ ಕೂಡ ಸೇಮ್, ಇಲ್ಲೂ ಕೂಡ ಸೇಮ್, ಇಲ್ಲೂ ಕೂಡ ಸೇಮ್. ಓಕೆ ಸರ್, ಇವಾಗ ಇಲ್ಲೂ ಕೂಡ ಸೇಮ್ ಅಂತ ಹೇಳಿದ್ರಲ್ವಾ, ನಾನೊಂದು ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ. ಇಲ್ಲ್ಯಾಕ್ ಮಾರ್ಕೆಟ್ ಬಿದ್ದಿದೆ ಇದೆ, ಇಲ್ಲೂ ಕೂಡ ಸೇಮ್, ಆದ್ರೂ ಕೂಡ ಮಾರ್ಕೆಟ್ ಏನಕ್ಕೆ ಬಿದ್ದಿದೆ, ರೀಸನ್ ಗೊತ್ತಿರಬಹುದಾ? ಏನಕ್ಕಂದ್ರೆ ದ ಲೆವೆಲ್ ಆಕ್ಚುಲಿ. ಓಕೆ, ಎವ್ರಿ ಟೈಮ್ ಅದು ವರ್ಕ್ ಆಗಲ್ಲ. ಎವ್ರಿ ಟೈಮ್ ವರ್ಕ್ ಆಗೋದಾದ್ರೆ 100% ಅಕ್ಯುರಸಿ ಇರುತ್ತೆ ಆಕ್ಚುಲಿ. ಓಕೆ, ಎವ್ರಿ ಟೈಮ್ ಯಾವುದೇ ಸ್ಟ್ರಾಟಜಿನೂ ವರ್ಕ್ ಆಗಲ್ಲ. ಯಾವ ಲೆವೆಲ್ ಅಲ್ಲಿ ನೋಡ್ತಾ ಇದ್ದೀರಾ ಆ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಡನ್, ಯಾವ ಲೆವೆಲ್ ಅಲ್ಲಿ ನೋಡ್ತೀರಾ ಆ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಆಲ್ವೇಸ್. ಓಕೆ, ಅದನ್ನ ಬಿಟ್ರೆ ಇನ್ನೊಂದು ಬರುತ್ತೆ ಬಿಯರಿಶ್ ಎನ್ಗಲ್ಫಿಂಗ್, ಇಲ್ಲೇ ಫಾರ್ಮ್ ಆಗಿದೆ ಆಕ್ಚುಲಿ. ದಿಸ್ ಇಸ್ ಕಾಲ್ಡ್ ಆಸ್, ಇವೆರಡು ಕ್ಯಾಂಡಲ್ ಸೇರಿಸಿದ್ರೆ ಬಿಯರಿಶ್ ಎನ್ಗಲ್ಫಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೇ ಮಾರ್ಕೆಟ್ ಕೆಳಗಡೆ ಹೋಗಿರುತ್ತೆ. ಸೊ ಈ ರೀತಿ 103 ಕ್ಯಾಂಡಲ್ ಸ್ಟಿಕ್ಸ್ ಇದಾವೆ. ಎಷ್ಟು? 103 ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಆರ್ ದೇರ್. ಅದರಲ್ಲಿ ಎಷ್ಟು ಕ್ಯಾಂಡಲ್ ಸ್ಟಿಕ್ಸ್ ಗಳ ಬಗ್ಗೆ ನೀವು ತಿಳ್ಕೋಬೇಕು ಆಕ್ಚುಲಿ? 6 ರಿಂದ 8 ಕ್ಯಾಂಡಲ್ ಸ್ಟಿಕ್ಸ್ ಗಳ ಬಗ್ಗೆ ಮಾತ್ರ ತಿಳ್ಕೋಬೇಕು. ಬುಲ್ಲಿಶ್ ಎಂಗಲ್ಫಿಂಗ್, ಬಿಯರಿಶ್ ಎಂಗಲ್ಫಿಂಗ್, ಬುಲ್ಲಿಶ್ ಮಾರ್ಬೋಸೋ, ಬಿಯರಿಶ್ ಮಾರ್ಬೋಸೋ, ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್, ಸ್ಟ್ರಾಂಗ್ ಬುಲ್ಲಿಶ್, ಸ್ಟ್ರಾಂಗ್ ಬಿಯರಿಶ್. ಈ 8 ಕ್ಯಾಂಡಲ್ ಸ್ಟಿಕ್ಸ್ ಗಳ ಬಗ್ಗೆ ತಿಳ್ಕೊಳ್ಳಿ, ಈಸಿಲಿ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡಬಹುದು. ಎಸ್ ಸರ್, ಮುರಳೀಧರ್ ಸರ್, ಪ್ಲೇ ಸ್ಟೋರ್ ಅಲ್ಲಿ ಟ್ರೇಡಿಂಗ್ ವ್ಯೂ ಆಪ್ ಅವೈಲೇಬಲ್ ಇದೆ. ಸಿಸ್ಟಮ್ ಅಲ್ಲಿ ಯೂಸ್ ಮಾಡೋದಾದ್ರೆ tradingview.com ಅನ್ನ ನೀವು ಯೂಸ್ ಮಾಡಬಹುದು. ಡನ್. ಇದಾದ ನಂತರ ಚಾರ್ಟ್ ಪ್ಯಾಟರ್ನ್ಸ್. ಆಕ್ಚುಲಿ ಚಾರ್ಟ್ ಪ್ಯಾಟರ್ನ್ಸ್ ಅಂದ್ರೆ ಏನು? ಮಾರ್ಕೆಟ್ ಅಲ್ಲಿ ಈ ರೀತಿ ಮೂವ್ ಆಗ್ತಾ ಇದೆ, ಅದು ವೆರಿ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ. ಓಕೆ, ಸೊ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್. ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ ಅಂದ್ರೆ ಹೆಡ್ ಮತ್ತೆ ಶೋಲ್ಡರ್ ಕಣ್ಣ ಕಾಣ್ತಿರುತ್ತೆ. ಯಾವ ರೀತಿ ಅಂದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಮಾರ್ಕೆಟ್ ಈ ರೀತಿ ಕೆಳಗೆ ಬರ್ತಾ ಬಂದಿದೆ. ಕೇಳಿದಿರಾ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್? ಈ ಪಾರ್ಟ್ ಇದೆ ನೋಡಿ, ಓನ್ಲಿ ದಿಸ್ ಪಾರ್ಟ್. ಯಾವ್ದು ಹೇಳಿ? ಓನ್ಲಿ ದಿಸ್ ಪಾರ್ಟ್. ಆಕ್ಚುಲಿ ದಿಸ್ ಈಸ್ ಕಾಲ್ಡ್ ಆಸ್ ದಿ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್. ಇದು ಹೆಡ್ ಆಯ್ತು, ಒಂದು ಶೋಲ್ಡರ್, ಎರಡು ಶೋಲ್ಡರ್. ಇದೇನ್ ಲೈನ್ ಇದೆ, ಇದಕ್ಕೆ ನಾವು ನೆಕ್ ಲೈನ್ ಅಂತ ಹೇಳ್ತೀವಿ. ಯಾವಾಗ ಮಾರ್ಕೆಟ್ ನೆಕ್ ಲೈನ್ ಅನ್ನ ಬ್ರೇಕ್ ಮಾಡುತ್ತೋ ಅಲ್ಲಿ ನೀವು ಬೈ ಮಾಡ್ತೀರಾ, ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಅಂಡ್ ಹಂಗೆ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಇದು ಒಂದು ಪ್ಯಾಟರ್ನ್. ಓಕೆ, ಇದು ರಿಪೀಟೆಡ್ಲಿ ಆಗೋ ಪ್ಯಾಟರ್ನ್ಗಳು. ಓಕೆ, ಈ ರೀತಿ ಮಾರ್ಕೆಟ್ ಅಲ್ಲಿ ರೆಪಿಟೇಟಿವ್ ಮೂವ್ಮೆಂಟ್ ಆಗಿರುತ್ತೆ. ಇದನ್ನ ಬಿಟ್ರೆ ಡಬ್ಲ್ಯೂ ಪ್ಯಾಟರ್ನ್ ಅಂತ ಹೇಳ್ತೀವಿ. ಓಕೆ, ಈ ರೀತಿ ಮಾರ್ಕೆಟ್ ಕೆಳಗಡೆ ಬಂತು, ಮೇಲೋಯ್ತು, ಕೆಳಗಡೆ ಬಂತು, ಮೇಲೋಯ್ತು. ಇಲ್ಲಿ ನೆಕ್ ಲೈನ್, ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್, ಹಂಗೆ ಮೇಲ್ಗಡೆ ಬೈಯಿಂಗ್ ಇರುತ್ತೆ. ಇದು ಶಾರ್ಪ್ ಡೌನ್ ಟ್ರೆಂಡ್ ಆದ್ಮೇಲೆ ನಾವು ನೋಡ್ಬೇಕಾಗತ್ತೆ, ಅವಾಗ ಇದು ವರ್ಕೌಟ್ ಆಗುತ್ತೆ. ಈ ರೀತಿ 12 ಚಾರ್ಟ್ ಪ್ಯಾಟರ್ನ್ ಇದಾವೆ. ಆ 12 ಚಾರ್ಟ್ ಪ್ಯಾಟರ್ನ್ ಗಳ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಯಾವ್ದಾವ್ದು ಹೇಳಿದೆ ನಿಮ್ಗೆ ನಾನು? ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್. ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ ಬಿಟ್ರೆ ಇನ್ನೊಂದು ಹೆಡ್ ಅಂಡ್ ಶೋಲ್ಡರ್ ಅಂತ ಬರುತ್ತೆ. ಇದು ಇಲ್ಲಿದೆ ನೋಡಿ, ಇದಕ್ಕೆ. ಓಕೆ, 2 ಚಾರ್ಟ್ ಪ್ಯಾಟರ್ನ್ ಆಯ್ತು. ಡಬ್ಲ್ಯೂ ಮತ್ತೆ ಎಂ ಪ್ಯಾಟರ್ನ್ 4 ಆಯ್ತು. ಕಪ್ ಅಂಡ್ ಹ್ಯಾಂಡಲ್, ಇನ್ವರ್ಸ್ ಕಪ್ ಅಂಡ್ ಹ್ಯಾಂಡಲ್ 6 ಆಯ್ತು. ಬುಲ್ ಫ್ಲಾಗ್, ಬಿಯರ್ ಫ್ಲಾಗ್ 8 ಆಯ್ತು. ಟ್ರಯಾಂಗಲ್, ಟ್ರಯಾಂಗಲ್ ಅಲ್ಲಿ 3 ಟೈಪ್: ಸಿಮೆಟ್ರಿಕಲ್ ಟ್ರಯಾಂಗಲ್, ಅಸೆಂಡಿಂಗ್ ಟ್ರಯಾಂಗಲ್, ಡಿಸೆಂಡಿಂಗ್ ಟ್ರಯಾಂಗಲ್. ಓಕೆ, ಈ 11 ಚಾರ್ಟ್ ಪ್ಯಾಟರ್ನ್ ಗಳ ಬಗ್ಗೆ ತಿಳ್ಕೊಳ್ಳಿ, ಈಸಿಲಿ ನಿಮ್ಮ ಟ್ರೇಡಿಂಗ್ ಜರ್ನಿ ಸ್ಮೂತ್ ಅನ್ಸುತ್ತಾ ಹೋಗುತ್ತೆ. ಮೊದಲಿನ ಎಷ್ಟೋ ಬೆಟರ್ ಅನ್ಸುತ್ತೆ. ಸರಿ, ಇವೆಲ್ಲ ಗೊತ್ತಿದೆ ಆದ್ರೂ ಲಾಸ್ ಅಲ್ಲಿ ಇದೀವಿ. ಐ ವಿಲ್ ಟೆಲ್ ಯು ದ ಸೊಲ್ಯೂಷನ್, ನೋ ನೀಡ್ ಟು ವರಿ. ಪ್ರತಿಯೊಂದನ್ನು ನೀವು ಕೇಳ್ತಾ ಹೋಗಿ. ಡನ್. ಟ್ರೆಂಡ್ ಅನಾಲಿಸಿಸ್. ಮಾರ್ಕೆಟ್ ಅಲ್ಲಿ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್ ಅಂತ ಇರುತ್ತೆ. ಓಕೆ, ಆ ಟ್ರೆಂಡ್ ಅನಾಲಿಸಿಸ್ ನೀವು ನೋಡ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ಯೂಟ್ಯೂಬ್ ಅಲ್ಲಿ ಪ್ರತಿಯೊಂದು ಕಲ್ತಿರ್ತೀರಾ, ಅಥವಾ ಬೇರೆ ಯಾವ್ದು ಕಡೆನೂ ಪ್ರತಿಯೊಂದು ಕಲ್ತಿರ್ತೀರಾ. ಡನ್. ಓಕೆ, ಬಟ್ ಯಾವ ರೀತಿ ನೀವು ಅದನ್ನ ಆಂಟಿಸಿಪೇಟ್ ಅಂಡ್ ಪ್ರಿಡಿಕ್ಟ್ ಮಾಡೋದು? ಸಿಂಪಲ್ ಫಾರ್ಮುಲಾ, ಡಬಲ್ ಅಪ್ಪರ್ ಸ್ವಿಂಗ್ ಬ್ರೇಕ್ಔಟ್ ಅಥವಾ ಡಬಲ್ ಲೋವರ್ ಸ್ವಿಂಗ್ ಬ್ರೇಕ್ಔಟ್ ಅಂತ ಹೇಳ್ತೀವಿ. ಯಾವ ರೀತಿ ಅಂದ್ರೆ ಇದು. ಓಕೆ, ಮೇಲ್ಗಡೆ ಇರೋ ಪಾಯಿಂಟ್ಸ್ ಗಳಿಗೆ ನಾವು ಅಪ್ಪರ್ ಸ್ವಿಂಗ್ಸ್ ಅಂತ ಹೇಳ್ತೀವಿ, ಕೆಳಗಡೆ ಇರೋ ಪಾಯಿಂಟ್ಸ್ ಗಳಿಗೆ ಲೋವರ್ ಸ್ವಿಂಗ್ಸ್ ಅಂತ ಹೇಳ್ತೀವಿ. ಮೇಲ್ಗಡೆ ಇರೋ ಪಾಯಿಂಟ್ಸ್ ಅಪ್ಪರ್ ಸ್ವಿಂಗ್ಸ್. ಐ ರಿಕ್ವೆಸ್ಟ್ ಎವ್ರಿ ಒನ್ ನಾಟ್ ಟು ಡ್ರಾ ಆನ್ ದಿ ಸ್ಕ್ರೀನ್. ಜಸ್ಟ್ 1 ನಿಮಿಷ ಯೂಸ್ ಮಾಡಿ, ವೇಟ್ ಮಾಡಿ. ಗವಿ ಸರ್, ಐ ಆಮ್ ಸಾರಿ ಟು ರಿಮೂವ್ ಯು. ಸೊ ಇಲ್ಲೇನಿದೆ, ಇದಕ್ಕೆ ನಾವು ಅಪ್ಪರ್ ಸ್ವಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಕೆಳಗಡೆ ಇರೋ ಪಾಯಿಂಟ್ಸ್ ಗಳಿಗೆ ಲೋವರ್ ಸ್ವಿಂಗ್ಸ್ ಅಂತ ಹೇಳ್ತೀವಿ. ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಯಾವಾಗ ಮಾರ್ಕೆಟ್ ಡಬಲ್ ಅಪ್ಪರ್ ಸ್ವಿಂಗ್ ಬ್ರೇಕ್ಔಟ್ ಆಗುತ್ತಲ್ವಾ, ಡಬಲ್ ಅಪ್ಪರ್ ಸ್ವಿಂಗ್ ಬ್ರೇಕ್ ಆದ್ರೆ ಮಾರ್ಕೆಟ್ ಅಪ್ ಟ್ರೆಂಡಿಗೆ ಕನ್ವರ್ಟ್ ಆಗುತ್ತೆ. ಈ ರೀತಿ ಇಲ್ಲೊಂದು ಬ್ರೇಕ್ಔಟ್ ಆಯ್ತು, ಇಲ್ಲಿ ಈ ಲೆವೆಲ್ ನ ಫಸ್ಟ್ ಅಪ್ಪರ್ ಸ್ವಿಂಗ್ ಬ್ರೇಕ್ ಆಯ್ತು, ಕೆಳಗಡೆ ಬಂದು ಇನ್ನೊಂದು ಅಪ್ಪರ್ ಸ್ವಿಂಗ್ ಬ್ರೇಕ್ ಆಗ್ಬೇಕು ಇಲ್ಲಿ.
ಓಕೆ, ಎರಡನೇ ಅಪ್ಪರ್ ಸ್ವಿಂಗ್ ಬ್ರೇಕ್ ಆಯ್ತು. ಸೊ ಇಲ್ಲಿ ನಾವು ಬೈ ಮಾಡ್ತೀವಿ, ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಇದರ ಡಬಲ್ ನಮ್ಮ ಟಾರ್ಗೆಟ್ ಇರುತ್ತೆ, ಸಿಂಪಲ್. ಓಕೆ, ಡಬಲ್ ಲೋವರ್ ಸ್ವಿಂಗ್ ಬ್ರೇಕ್ ಆದ್ರೆ ಮಾರ್ಕೆಟ್ ಡೌನ್ ಟ್ರೆಂಡಿಗೆ ಬರುತ್ತೆ ಈ ರೀತಿ ಕೆಳಗಡೆ. ಡನ್. ಇಲ್ಲಿ ಓಕೆ, ಸೊ ಇಲ್ಲಿ ನೀವು ಸೆಲ್ ಮಾಡ್ತೀರಾ, ಆಕ್ಚುಲಿ ಇಲ್ಲಿ ಸೆಲ್ ಮಾಡ್ತೀರಾ, 1 2 ಇಲ್ಲಿ ಸೆಲ್ ಮಾಡ್ತೀರಾ, ಅಂಡ್ ದೆನ್ ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಇದರ ಡಬಲ್ ನಿಮ್ಮ ಟಾರ್ಗೆಟ್ ಇರುತ್ತೆ. ಒಂದ್ಸತಿ ಅಬ್ಸರ್ವ್ ಮಾಡೋಣ ಇಲ್ಲಿ, ಜಸ್ಟ್ ನಮ್ಗೆ ಗೊತ್ತಾದ್ರೆ ಟ್ರೆಂಡ್ ರಿವರ್ಸಲ್ ನೀವು ಹೇಳ್ಬೋದು ಇಲ್ಲಿ ನೋಡಿ. ಓಕೆ, ಜಸ್ಟ್ ಒಂದ್ಸತಿ ನೋಡೋಣ. ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಬಂದಿದೆ. ಓಕೆ, ಫಸ್ಟ್ ಅಪ್ಪರ್ ಸ್ವಿಂಗ್ ಬ್ರೇಕ್ ಆಗಿದೆ, ಕೆಳಗಡೆ ಬಂದು ಸೆಕೆಂಡ್ ಅಪ್ಪರ್ ಸ್ವಿಂಗ್ ಬ್ರೇಕ್ ಆಗಿದೆ. ಇಲ್ಲಿ ಸ್ಟಾಪ್ ಲಾಸ್ ಇರುತ್ತೆ, ಡಬಲ್ ನಿಮ್ಮ ಟಾರ್ಗೆಟ್ ಇರುತ್ತೆ, ಸಿಕ್ಕಿದೆ. ಅಪ್ ಟ್ರೆಂಡ್ ಇರೋದು ಡೌನ್ ಟ್ರೆಂಡ್ ಶಿಫ್ಟ್ ಆಗುತ್ತಲ್ವಾ, ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು. ಇವೆರಡು ಸೇಮ್ ಲೆವೆಲ್ ಇದೆ, ಮತ್ತೆ ಕೆಳಗಡೆ ಬಂದಿದೆ. ಇಲ್ಲಿ ಒಂದು ಲೋವರ್ ಸ್ವಿಂಗ್ ಬ್ರೇಕ್ ಆಗಿದೆ, ಮತ್ತೆ ಕೆಳಗಡೆ ಬಂದು ಇಲ್ಲಿ ಎರಡನೇ ಲೋವರ್ ಸ್ವಿಂಗ್ ಬ್ರೇಕ್ ಆಗಿದೆ. ಇಲ್ಲಿ ಸೆಲ್ ಮಾಡ್ತೀರಾ, ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಇದರ ಡಬಲ್ ನಿಮ್ಮ ಟಾರ್ಗೆಟ್ ಇರುತ್ತೆ, ಸಿಂಪಲ್. ಓಕೆ, ಅವಾಗಲೇ ಒಂದು ಮಾತು ಹೇಳಿದ್ರೆ, ಆಕ್ಚುಲಿ 15% ಬೇಕು ಸರ್, 20% ಬೇಕು, 1 ಲಕ್ಷಕ್ಕೆ 10,000 20,000 50,000 ಬೇಕು ಅಂತ. ಡನ್. ಸೊ ಸಿಂಪಲ್ ಆಗಿ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅಂತ ಗೊತ್ತಿದ್ರೆ ಈಸಿಲಿ ಪ್ರಾಫಿಟ್ ಮಾಡಬಹುದು. ಫಾರ್ ದಟ್ ಸಾಫ್ಟ್ವೇರ್, ಬೈ ಅಂಡ್ ಸೆಲ್ ಸಿಗ್ನಲ್ ಸಾಫ್ಟ್ವೇರ್, ಅದನ್ನ ನಿಮಗೆ ಜಸ್ಟ್ ಅದ್ರ ಝಲಕ್ ತೋರಿಸ್ತೀನಿ ನೋಡಿ. LTA CRS ಸ್ಟ್ರಾಟಜಿ ಅಂತ ಇದೆ, ಇಲ್ಲಿ ನಾನು ಕ್ಲಿಕ್ ಮಾಡ್ಕೋತೀನಿ. ಓಕೆ, 1 ಲಕ್ಷ ಅಂತ ಹೇಳಿದ್ರಲ್ವಾ, 1 ಲಕ್ಷದಲ್ಲಿ ಎಷ್ಟು ಕ್ವಾಂಟಿಟಿ ಬರಬಹುದು? ಆಸ್ ಆಫ್ ನೋ 1 ಲಕ್ಷ ನಾನು ತೋರಿಸಲ್ಲ ನಿಮ್ಗೆ. 1 ಲಕ್ಷ ಕ್ಯಾಪಿಟಲ್ ಇದ್ರೆ ಅದ್ರದ್ದು 50% ಮಾತ್ರ ನಾನು ಯುಟಿಲೈಸ್ ಮಾಡ್ಕೋಬೇಕು ಆಕ್ಚುಲಿ. ಓಕೆ, ಸೊ ಇವಾಗ 300 ರೂಪಾಯಿಗೊಂದು ಸ್ಟ್ರೈಕ್ ಪ್ರೈಸ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, 50,000 ಅಲ್ಲಿ ಡಿವೈಡೆಡ್ ಬೈ 300, 166 ಡಿವೈಡೆಡ್ ಬೈ 50, ಡನ್. 11 ಲಾಟ್ಸ್ ಬರುತ್ತೆ. ಓಕೆ, ಸೊ 165 ಕ್ವಾಂಟಿಟಿ ಆಸ್ ಆಫ್ ನೋ ಬ್ಯಾಂಕ್ ನಿಫ್ಟಿಲಿ ರೈಟ್ ನಾವು ಇರೋದು. ಓಕೆ, ನಾನು ಏನ್ ಮಾಡ್ತೀನಿ, 165 ಕ್ವಾಂಟಿಟಿ ಅಂತ ಹಾಕೋತೀನಿ. ಓಕೆ, 165 ಕ್ವಾಂಟಿಟಿ ಅಂತ ಹಾಕೋತೀನಿ. ಡನ್. ಕ್ಯಾಪಿಟಲ್ ಎಷ್ಟಿದೆ? 1 ಲಕ್ಷ ಅಂತ ನಾನು ಹಾಕೊಂಡಿದ್ದೀನಿ, ಆಸ್ ಆಫ್ ನೋ 1 ಲಕ್ಷ ಅಂತ ಹಾಕೊಂಡಿದ್ದೀನಿ. ಅಂಡ್ ದೆನ್ ಓಕೆ ಕೊಡ್ತೀನಿ. ಓಕೆ, ಓಕೆ ಕೊಟ್ಟೆ. ಇಲ್ಲಿ ಬೈ ಅಂಡ್ ಸೆಲ್ ಸಿಗ್ನಲ್ ತೋರಿಸ್ತಾ ಇದೆ. ಇಲ್ಲಿ ಸೆಲ್ ಕೊಟ್ಟಿದೆ, ಸೀದಾ ಮಾರ್ಕೆಟ್ ಕೆಳಗಡೆ ಬಂದಿದೆ. ಇಲ್ಲಿ ಬೈ ಕೊಟ್ಟಿದೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಇಲ್ಲಿ ಬೈ ಕೊಟ್ಟಿದೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಇದರಲ್ಲಿ ನಿಜವಾಗ್ಲೂ ಪ್ರಾಫಿಟಬಲ್ ಮಾಡಬಹುದಾ? ಇದ್ರ ಬ್ಯಾಕ್ ಟೆಸ್ಟ್ ರಿಪೋರ್ಟ್, ಇದ್ರ PNL ರಿಪೋರ್ಟ್ ತೋರಿಸ್ತೀನಿ ನೋಡಿ ನಾನು ನಿಮ್ಗೆ. ಓಕೆ, ಈ ಸ್ಟ್ರಾಟಜಿಯ PNL ರಿಪೋರ್ಟ್ ತೋರಿಸ್ತೀನಿ ನೋಡಿ. ಇಲ್ಲಿದೆ ಪ್ರಾಫಿಟ್ ಕರ್ವ್, ಈ ಪಾಯಿಂಟ್ ಇಂದ ಹಂಗೆ ಇನ್ಕ್ರೀಸ್ ಆಗ್ತಾನೆ ಹೋಗಿದೆ, ಆಮೇಲೆ ಸ್ವಲ್ಪ ಡ್ರಾ ಡೌನ್ ಬಂದಿದೆ, ಮತ್ತೆ ಇನ್ಕ್ರೀಸ್ ಆಗಿದೆ. ಓಕೆ, ಇದರಲ್ಲಿ ಪ್ರಾಫಿಟ್ ಎಷ್ಟಾಗಿದೆ ನೋಡಿ. ಲಾಸ್ ಎಲ್ಲ ಕಳೆದು ಬಿಟ್ಟು, ಓಕೆ, ಕಂಪ್ಲೀಟ್ಲಿ ಲಾಸ್ ಮೈನಸ್ ಮಾಡಿ ಉಳಿದಿರೋ ನೆಟ್ ಪ್ರಾಫಿಟ್ ಕಾಣಿಸ್ತಾ ಇದೆ ಯಾರಿಗಾದ್ರೂ? 14,63,673 ರೂಪಾಯಿ. ಎಷ್ಟು? 14 lakh. ಬಟ್ 1 ಮಂತ್ ಅಲ್ಲಿ 30% 20% ಅಂತ ಹೇಳಿದ್ರಿ. ಇದು ಎಷ್ಟು ತಿಂಗಳಲ್ಲಾಗಿದೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಆಕ್ಚುಲಿ ಲಿಸ್ಟ್ ಆಫ್ ಟ್ರೇಡ್ಸ್ ಕೆಳಗಡೆ ಬಂದಿದೆ. ಓಕೆ, ಫಸ್ಟ್ ಟ್ರೇಡು 4th ಜನವರಿಗೆ ಆಗಿದೆ. ಇಲ್ಲಿವರೆಗೂ 10.5 11 ತಿಂಗಳಂತಾನೆ ಕನ್ಸಿಡರ್ ಮಾಡಿ. ಓಕೆ, ಇಲ್ಲಿವರೆಗೂ ಎಷ್ಟು? 11 ತಿಂಗಳಂತಾನೆ ಕನ್ಸಿಡರ್ ಮಾಡಿ ಆಕ್ಚುಲಿ. ಓಕೆ, 1 ಲಕ್ಷ ಇನ್ವೆಸ್ಟ್ಮೆಂಟ್ಗೆ 14,63,000 ಪ್ರಾಫಿಟ್. ಎಷ್ಟು? 14,63,000 ಪ್ರಾಫಿಟ್ ಡಿವೈಡೆಡ್ ಬೈ 11 ಮಂತ್ಸ್. 1 ತಿಂಗಳಿಗೆ 1,33,000 ರೂಪಾಯಿ ಪ್ರಾಫಿಟ್ ಆದಂಗಾಯ್ತು. 1 ತಿಂಗಳಿಗೆ ನೆಟ್ ಇನ್ವೆಸ್ಟ್ಮೆಂಟ್ ಎಷ್ಟು? 1 lakh. ಅದರಲ್ಲೂ ಯೂಟಿಲೈಸ್ ಮಾಡಿರೋದು ಎಷ್ಟು? 50,000. ಇವಾಗ ಹೇಳಿ, ಇಷ್ಟು ಸಾಕ? ಪ್ಲೀಸ್ ಹೇಳ್ತೀರಾ, ಇಷ್ಟು ಸಾಕ? ಇದರಲ್ಲಿ ಇನ್ನೂ ತೀಟಾಡಿಕೆನು ಬರುತ್ತೆ, ಸ್ವಲ್ಪ ತೀಟಾಡಿಕೆ ಕಳೆದ್ರೂ ಪರವಾಗಿಲ್ಲ. ಈಸ್ ದಿಸ್ ಇನಫ್? ಆಕ್ಚುಲಿ ಹೇಳ್ತೀರಾ ಪ್ಲೀಸ್? ಎಸ್, ದಿಸ್ ಈಸ್ ಇನಫ್ ಆಕ್ಚುಲಿ. ಓಕೆ, ಇಟ್ಸ್ ಮೋರ್ ದನ್ ಇನಫ್ ಆಕ್ಚುಲಿ. ಡನ್, ಇಟ್ಸ್ ಮೋರ್ ದನ್ ಇನಫ್. ನೋ ನೀಡ್ ಟು ವರಿ. ಈ ಸಾಫ್ಟ್ವೇರ್ ನ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಆಕ್ಸೆಸ್ ತಗೋಬೇಕು, ಪ್ರತಿಯೊಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋ ನೀಡ್ ಟು ವರಿ. ಸಾಕು ಸರ್, ಇಷ್ಟು ಕಲಿಸ್ಬಿಡಿ ಸಾಕು. ನೋ ನೀಡ್ ಟು ವರಿ ಸರ್. ಡನ್. ಸೊ ಬಟ್ ಯು ಹ್ಯಾವ್ ಟು ವೇಟ್ ಇನ್ ದ ಮಾರ್ಕೆಟ್. ಓವರ್ ನೈಟ್ ರಿಚ್ ಆಗ್ತೀರಾ ಅಂತ ಹೇಳಕ್ ಆಗಲ್ಲ ನಾನು ಆಕ್ಚುಲಿ. ಅಂಡ್ ಓವರ್ ನೈಟ್ ರಿಚ್ ಆಗಲ್ಲ. ಪೇಷನ್ಸ್ ಬೇಕಾಗತ್ತೆ, ಡಿಸಿಪ್ಲಿನ್ ಬೇಕಾಗತ್ತೆ. ವಾಟ್ ಈಸ್ ದ ರಿಯಾಲಿಟಿ ಆಫ್ ದ ಮಾರ್ಕೆಟ್ ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಡನ್. ಅಂಡ್ ಇದಾದ ನಂತರ ಒಂದು ಸ್ಟ್ರಾಟಜಿ ಹೇಳ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಓಕೆ, ಸೊ ಸ್ಟ್ರಾಟಜಿ ಹೆಸರು ಬಂದ್ಬಿಟ್ಟು ಆರ್ಡರ್ ಬ್ಲಾಕ್ ಟವರ್ ಅಲ್ಲೇ ಚಾರ್ಟ್ ಅನ್ನ ನೀವು ಡ್ರಾ ಮಾಡ್ಕೋಬೇಕಾಗುತ್ತೆ. ಕೆಲವೊಂದಿಷ್ಟು ಲೆವೆಲ್ ಗಳನ್ನ ಯಾವ ರೀತಿ ಅಂದ್ರೆ, ಇನ್ನು ಶಾರ್ಪ್ ಆಗಿ ಬಿದ್ದಿದೆ ಅಲ್ವಾ ಮಾರ್ಕೆಟ್ ಅಲ್ಲಿ, 2 ರೀತಿಯಾದ ಮೂವ್ಮೆಂಟ್ಸ್ ಬರುತ್ತೆ. ಒಂದು ಈ ರೀತಿ ಸ್ಲೋ ಅಂಡ್ ಸ್ಟಡಿಲಿ ಬರುತ್ತೆ, ಅಂಡ್ ಇನ್ನೊಂದು ಸ್ಪೀಡ್ ಆಗಿ ಧಣ್ಣಂತ ಮೇಲ್ಗಡೆ ಅಥವಾ ಸ್ಪೀಡ್ ಆಗಿ ಧಣ್ಣಂತ ಕೆಳಗಡೆ, ಲೈಕ್ ದಿಸ್ ಆಕ್ಚುಲಿ. ಯಾವ ರೀತಿ ಹೇಳಿ? ಲೈಕ್ ದಿಸ್. ಓಕೆ, ಈ ರೀತಿ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಯಾವಾಗ ಈ ರೀತಿ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ಸ್ ಬರುತ್ತೆ ನೋಡಿ, ಆವಾಗ ನಮಗ್ ಗೊತ್ತಾಗತ್ತೆ. ಸೊ ಯಾವಾಗ ಈ ರೀತಿ ನಮ್ಗೆ ಆಪ್ಷನ್ಸ್ ಬರುತ್ತೆ ನೋಡಿ, ಈ ರೀತಿ ಮೂವ್ಮೆಂಟ್ ಬರುತ್ತೆ ನೋಡಿ, ಆವಾಗ ನಮಗೆ ಗೊತ್ತಾಗತ್ತೆ ಇನ್ಸ್ಟಿಟ್ಯೂಷನ್ಸ್ ಎಂಟರ್ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ. ಸರ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ FIIs, DIIs, ಮ್ಯೂಚುವಲ್ ಫಂಡ್ ಕಂಪನೀಸ್, ಫಂಡ್ ಮ್ಯಾನೇಜ್ಮೆಂಟ್ ಕಂಪನೀಸ್. ಓಕೆ, ಸೊ ನಾವು ಬರೀ 1,00,000, 2,00,000 ಕೋಟಿ, 100 ಕೋಟಿ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಅವರು 1,000 ಕೋಟಿ, 5,000 ಕೋಟಿ
10,000 ಕೋಟಿ ಅಮೌಂಟ್ ಅನ್ನ ಇಟ್ಕೊಂಡು ಟ್ರೇಡ್ ಮಾಡಿರ್ತಾರೆ. ಆ 10,000 ಕೋಟಿ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ. ಆಕ್ಚುಲಿ ಓವರ್ ಆಲ್ FIDI ಕಾಂಟ್ರಿಬ್ಯೂಷನ್ ಲಕ್ಷ ಕೋಟಿ ಗಟ್ಟಲೆ ಇರುತ್ತೆ ಆಕ್ಚುಲಿ. ಬಟ್ ಎಲ್ಲಾನು ಯುಟಿಲೈಸ್ ಮಾಡಲ್ಲ ಟ್ರೇಡಿಂಗ್ ಮಾಡಕ್ಕೆ. ಅವರು ಸ್ಪೆಕ್ಯುಲೇಷನ್ ಮಾಡೋದು ತಮ್ಮ ಲಾಂಗ್ ಟರ್ಮ್ ಅನ್ನ ಸೆಕ್ಯೂರ್ ಮಾಡ್ಕೊಳಕ್ಕಷ್ಟೇ. ಓಕೆ, ಸೊ ಈ ರೀತಿ ಶಾರ್ಪ್ ಆಗಿ ಬೀಳುತ್ತೆ ಆಕ್ಚುಲಿ FIIs DIIs ಸೆಲ್ ಮಾಡ್ತಿದಾವೆ ಅಂದ್ರೆ. ಓಕೆ, ಸೊ ಇಲ್ಲಿ ಸೆಲ್ ಮಾಡಿದಾವಲ್ವಾ, ಯಾವ ಝೋನ್ ಇಂದ ಆ ಶಾರ್ಪ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಅದನ್ನ ನೀವು ಡ್ರಾ ಮಾಡ್ಕೋಬೇಕು. ಓಕೆ, ಎಲ್ಲಿಂದ ಆಸ್ ಆಫ್ ನಾವು ನಾನು ಇಲ್ಲಿದೆ ನೋಡಿ. ಓಕೆ, ಈ ಪಾಯಿಂಟ್ ಇಂದ ಹಂಗೆ ಬೀಳಕ್ ಸ್ಟಾರ್ಟ್ ಆಯ್ತು. ಸೊ ಹಂಗೆ ಇದನ್ನ ಜಗ್ತಾ ಹೋಗಿ. ಓಕೆ, ಹೋಲ್ ಬಾಡಿಯನ್ನ ಡ್ರೈವ್ ಮಾಡ್ತೀನಿ. ಸೊ ಯಾವಾಗ ವಾಪಸ್ ಇಲ್ಲಿ ಬಿತ್ತು ನೋಡಿ, ಇಲ್ಲಿ ನಾವು ಟ್ರೇಡ್ ಮಾಡಿರಲ್ಲ, ಇಲ್ಲಿ ನಮಗ್ ಗೊತ್ತಾಗುತ್ತೆ FII ಸೆಲ್ ಮಾಡಿದಾವೆ ಅಂತ. ಓಕೆ, ಬಟ್ ಯಾವಾಗ ಆ ಝೋನ್ ಅಲ್ಲಿ ವಾಪಸ್ ಬರುತ್ತೆ ಅಗೇನ್ ಸೆಲ್ಲಿಂಗ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಯಾವಾಗ ಆ ಝೋನ್ ಅಲ್ಲಿ ಬರುತ್ತೆ ಸೆಲ್ ಮಾಡಕ್ ರೆಡಿ ಮಾಡಿ ಇಟ್ಕೋತೀವಿ. ಈ ಆರ್ಡರ್ ಬ್ಲಾಕ್ ಇದೇನಿದೆ ನೋಡಿ, ದಿಸ್ ಒಂದು ಬಾಕ್ಸ್ ಏನಿದೆ ಅದಕ್ಕೇನೆ ನಾವು ಆರ್ಡರ್ ಬ್ಲಾಕ್ ಅಂತ ಹೇಳ್ತೀವಿ. ಓಕೆ, ಸೊ ಇದ್ರ ಮೇಲ್ಗಡೆ ಸ್ವಲ್ಪ ಒಂದು 10-20 ಪಾಯಿಂಟ್ ಬಿಟ್ಟು ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಇಲ್ಲಿ ನಾವು ಸೆಲ್ ಮಾಡಿದೀವಿ ಅಂತ ತಿಳ್ಕೊಳ್ಳಿ, 8 ಪಾಯಿಂಟ್ ಸ್ಟಾಪ್ ಲಾಸ್ ಅಂತ ತಿಳ್ಕೊಳ್ಳಿ. ಟಾರ್ಗೆಟ್ ಎಷ್ಟು ಇರಬೇಕು, ಮಿನಿಮಮ್ 200 ಪಾಯಿಂಟ್ ಇರಬೇಕು, 1:2. ಓಕೆ, 200 ಪಾಯಿಂಟ್ ಇರಬೇಕು. ಇಲ್ಲಿಂದ 200 ಪಾಯಿಂಟ್ ನಮಗೆ ಸಿಕ್ಕಿದ್ಯಾ, ಎಷ್ಟು ಬಿದ್ದಿದೆ. ಪುಟ್ ಆಪ್ಷನ್ಸ್ ಅಲ್ಲಿ ಈಸಿಲಿ ಪ್ರಾಫಿಟ್ ಮಾಡಬಹುದು. ಓಕೆ, ಇದು ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ತೋರಿಸ್ತೇನೆ ನಿಮಗೆ. ಓಕೆ, ಬ್ಯಾಂಕ್ ಲೆಟ್ಸ್ ಸಿ ಇನ್ ದ ನಿಫ್ಟಿ ಮಿಡ್ ಕ್ಯಾಪ್. ಆಕ್ಚುಲಿ ಇಲ್ಲಿ ನೋಡಿ ಸರ್, ಈ ಪಾಯಿಂಟ್ ಇಂದ ಶಾರ್ಪ್ ಬೈಯಿಂಗ್ ಸ್ಟಾರ್ಟ್ ಆಗಿದೆ ಅಲ್ವಾ, ಧಣ್ ಧಣ್ ಅಂತ ತುಂಬಾ ದೊಡ್ಡ ದೊಡ್ಡ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮ್ ಆಗಿದೆ ಅಲ್ವಾ. ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ಬಾಕ್ಸ್ ಅನ್ನ ಡ್ರಾ ಮಾಡ್ಕೋತೀನಿ. ಲೆಟ್ಸ್ ಡ್ರಾ ದಿ ಬಾಕ್ಸ್ ಫಾರ್ ಹಿಯರ್. ಮತ್ತು ಸ್ವಲ್ಪ ಬಫರ್ ಇಟ್ಟು ನಾವು ಸ್ಟಾಪ್ ಲಾಸ್ ಇಡ್ತೀವಿ. 50 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟಿದೀವಿ. 100 ಪಾಯಿಂಟ್ ಟಾರ್ಗೆಟ್ ಸಾಕು, 150 ಪಾಯಿಂಟ್ ಟಾರ್ಗೆಟ್ ಸಿಕ್ತು. ಓಕೆ, ಡನ್. 150 ಪಾಯಿಂಟ್. OnePlus ಆಕ್ಚುಲಿ ಇನಿಷಿಯಲಿ ಇಟ್ ವಾಸ್ ಫಾರ್ ಬಿಗಿನರ್, ಕಂಪ್ಲೀಟ್ ಓವರ್ ಆಲ್ ನಾಲೆಜ್ ನಾನು ಕೊಡ್ತಾ ಇದ್ದೀನಿ, ನಾನು ಇಟ್ಟು ಬರಿ. ಡನ್. ಅಂಡ್ ದೆನ್ ನಿಫ್ಟಿ 50 ಇಲ್ಲಿ ನೋಡೋಣ ಇವಾಗ. ಎಸ್, ಇಲ್ಲೇನಾಗಿದೆ ನೋಡಿ, ನಿಫ್ಟಿ 50ಯಲ್ಲಿ ಒಂದು ಸ್ಮಾಲ್ SL ಹಿಟ್ ಆಗಿರೋ ಚಾನ್ಸ್ ಇದೆ. ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ಲಿ ಶಾರ್ಪ್ ಆಗಿ ಯಾವಾಗ ಈ ಲೆವೆಲ್ ಬರುತ್ತೆ, ಸೊ ಇಲ್ಲಿಂದ ಕೆಳಗಡೆ ಹೋಗೋ ಚಾನ್ಸ್ ಇರುತ್ತೆ ಅಂತ ನಾವು ಸೆಲ್ ಮಾಡಿರ್ತೀವಿ ಬಂದ ತಕ್ಷಣ. ಸೊ ಏನಾಗಿದೆ, ಇಮಿಡಿಯೇಟ್ಲಿ ಮೇಲೆ ಹೋಗ್ಬಿಟ್ಟಿದೆ. 58 ಪಾಯಿಂಟಿನ ಒಂದು ಸ್ಟಾಪ್ ಲಾಸ್ ಇಲ್ಲಿ ನಮಗೆ ಹಿಟ್ ಆಗಿದೆ. ಏನಾಗಿದೆ, 58 ಪಾಯಿಂಟಿನ ಒಂದು ಸ್ಟಾಪ್ ಲಾಸ್. ಲಾಸ್ ಆಗಲ್ವಾ, ಡೆಫಿನೆಟ್ಲಿ ಲಾಸ್ ಆಗುತ್ತೆ. ಅದನ್ನ ಎಕ್ಸೆಪ್ಟ್ ಮಾಡಕ್ ನಾವು ರೆಡಿ ಇರಬೇಕು ಅಷ್ಟೇ. ಡನ್. ಸೊ ಈ ರೀತಿ. ಅಂಡ್ ದೆನ್ ಇಲ್ಲಿ ನೋಡಿ, ಈ ಪಾಯಿಂಟ್ ಇಂದ ಧಣ್ಣಂತ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಓಕೆ, ಯಾವಾಗ ಈ ಝೋನ್ ಅಲ್ಲಿ ಮಾರ್ಕೆಟ್ ಬಂತು, ಇಲ್ಲಿಂದ ಅಗೇನ್ ನೀವು ಇಲ್ಲಿ ಬೈ ಮಾಡ್ತೀರಾ, ಇಲ್ಲಿ ಸ್ಟಾಪ್ ಲಾಸ್ ಇರುತ್ತೆ. ಅಂಡ್ ಇಲ್ಲಿಂದ ಪೂರ್ತಿ ಮೇಲ್ಗಡೆ ಹೋಗುತ್ತೆ. ಓಕೆ, ಇಲ್ಲಿಂದ ಪೂರ್ತಿ ಮೇಲ್ಗಡೆ ಹೋಗುತ್ತೆ. ಅಂಡ್ ದಿಸ್ ಸ್ಟ್ರಾಟಜಿ ಇಸ್ ಆಲ್ರೆಡಿ ಟ್ರೇಡ್ ಮಾಡೋರಿಗೆ. ಓಕೆ, ಆಲ್ರೆಡಿ ಯಾರ್ಯಾರು ಬಿಗಿನರ್ ಇದ್ದೀರಾ, ನಿಮಗೆ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವಿತ್ ಲೈಫ್ ಟೈಮ್ ಆಕ್ಸೆಸ್, ಲೈಫ್ ಟೈಮ್ ಸಪೋರ್ಟ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋ ನೀಡ್ ಟು ವರಿ. ಓಕೆ, ಅಲ್ಲಿ ಯಾರು ಬರ್ತಿದ್ದಾರೆ ಅಂದ್ರೆ ಕ್ವಿಕ್ ಆಗಿ ದುಡ್ಡು ಆಗ್ಬೇಕು ಅವ್ರು ಬರ್ತಿದ್ದಾರೆ. ಐ ಡೋಂಟ್ ವಾಂಟ್ ದೋಸ್ ಪೀಪಲ್ ಆಕ್ಚುಲಿ. ಓಕೆ, ಕ್ವಿಕ್ ಆಗಿ ದುಡ್ಡು ಮಾಡ್ಬೇಕನ್ನೋರು ಬೇಡ. ಕಲ್ತ್ ಮಾಡ್ತೀನಿ, ಡೆಡಿಕೇಟೆಡ್ ಇದೀನಿ. ಓಕೆ, 1 ತಿಂಗಳು 2 ತಿಂಗಳು ಟೈಮ್ ಕೊಡೋಕೆ ರೆಡಿ ಇದೀರಾ ಅಂದ್ರೆ ಐ ಕ್ಯಾನ್ ಮೇಕ್ ಯು ಪ್ರಾಫಿಟಬಲ್ ಟ್ರೇಡ್. ಡನ್. ಡನ್. ಸೊ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಯಾವಾಗ ಈ ಝೋನ್ ಅಲ್ಲಿ ಬಂತು, ಸ್ವಲ್ಪ ಟೈಮ್ ಇದು ಮಾಡಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಓಕೆ, ಈ ಪಾಯಿಂಟ್ ಇಂದ where it went actually. ಸೊ ಈ ಪಾಯಿಂಟ್ ಇಂದ ಮಾರ್ಕೆಟ್ ಬಿತ್ತು ಅಂಡ್ ಈ ಪಾಯಿಂಟ್ ಇಂದ ಅಗೇನ್ ಮಾರ್ಕೆಟ್ ಬಿತ್ತು. ಸರ್, ಇದಕ್ಕೆ ಅಡಿಷನಲಿ ಇನ್ನೂ ಕನ್ಫರ್ಮೇಶನ್ ತಗೋಬೇಕಂದ್ರೆ ನೀವು ಕ್ಯಾಂಡಲ್ ಸ್ಟಿಕ್ಸ್ ಗಳ ಬಗ್ಗೆ ಕಲಿತು ಅದರಲ್ಲಿ ಬೈಯರ್ ಸ್ಟ್ರಾಂಗ್ ಇದಾರಾ, ಸೆಲ್ಲರ್ ಸ್ಟ್ರಾಂಗ್ ಇದಾರಾ ಅವುಗಳ ಬಗ್ಗೆ ತಿಳ್ಕೊಂಡು, ಸೊ ಟಾಪ್ ಪಾಯಿಂಟ್ ಅಲ್ಲಿ ರೆಸಿಸ್ಟೆನ್ಸ್ ಪಾಯಿಂಟ್ ಅಲ್ಲಿ ಬೈಯರ್ ಸ್ಟ್ರಾಂಗ್ ಇರೋ ಕ್ಯಾಂಡಲ್ ಸ್ಟಿಕ್ಸ್ ಗಳು ಅಂಡ್ ಸಪೋರ್ಟ್ ಪಾಯಿಂಟ್ ಅಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಇರೋ, ಲೈಕ್ ಈ ರೀತಿ ನೀವು ಅಡಿಷನಲ್ ಕನ್ಫರ್ಮೇಶನ್ ತಗೊಂಡು ಟ್ರೇಡ್ ಮಾಡೋದು. ಇಲ್ಲಿ ನೋಡಿ, ಆಲ್ರೆಡಿ ನಿಫ್ಟಿ ನೆಕ್ಸ್ಟ್ 50ಯಲ್ಲಿ ಈ ಪಾಯಿಂಟ್ ಇಂದ ಕೆಳಗಡೆ ಬಿದ್ದಿತ್ತು. ಯಾವಾಗ ಮಾರ್ಕೆಟ್ ಈ ಪಾಯಿಂಟ್ ಬಂದಿದೆ, ಆಲ್ರೆಡಿ ರಿಜೆಕ್ಟ್ ಆಗಕ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಎಂಟ್ರಿ ಆಗಿರುತ್ತೆ, ಇಲ್ಲಿ ಸ್ಟಾಪ್ ಲಾಸ್ ಇರುತ್ತೆ. ಇಲ್ಲಿಂದ ಪೂರ್ತಿ 1:2 ಇಲ್ಲಿವರೆಗೂ ಟಾರ್ಗೆಟ್ ಇರುತ್ತೆ. ಏನಿರುತ್ತೆ, ಇಲ್ಲಿವರೆಗೂ ಟಾರ್ಗೆಟ್ ಇರುತ್ತೆ. ಡನ್. ಸೊ ದೀಸ್ ಆರ್ ದಿ ಸಮ್ ಸ್ಟ್ರಾಟಜೀಸ್. ಯಾವ ಸ್ಟಾಕ್ ಅಲ್ಲಿ ನೋಡೋಣ ಹೇಳಿ. 5 ಇಂಡೆಕ್ಸ್ ಅಲ್ಲೂ ನಾನು ನಿಮಗೆ ತೋರಿಸ್ತೆ, ಬ್ಯಾಂಕ್ ನಿಫ್ಟಿ, ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ. ಸರ್, ಈ ಬಾಕ್ಸ್ ಗಳನ್ನ ಡ್ರಾ ಮಾಡಕ್ ನಂಗೆ ಕನ್ಫ್ಯೂಸ್ ಆಗುತ್ತೆ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಅಂದ್ರು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ಹೇಳ್ಕೊಡ್ತೀನಿ. ನೋ ನೀಡ್ ಟು ವರಿ. ಫಾರ್ ದಿಸ್ ಆಲ್ಸೋ ನನ್ನ ಹತ್ರ ಸಾಫ್ಟ್ವೇರ್ ಇದೆ ಆಕ್ಚುಲಿ. ಇಲ್ಲಿ ನೋಡಿ, SMC ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಬೈ ಲಕ್ಷ ಟ್ರೇಡಿಂಗ್ ಅಕಾಡೆಮಿ. ಈ ಕಾನ್ಸೆಪ್ಟ್ ಇಲ್ಲಿ ಈ ಪ್ಯಾಟರ್ನ್ ಡ್ರಾ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ರೆಡ್ ಕಲರ್ ಇರೋದು ಇದು ಬಿಯರಿಶ್ ಆರ್ಡರ್ ಬ್ಲಾಕ್ ಆಟೋಮೆಟಿಕಲಿ ಅಪ್ಲೈ ಆಗುತ್ತೆ. ಅವಾಗವೇ ಅಪ್ಲೈ ಆಗುತ್ತೆ ಆಕ್ಚುಲಿ. ಇಲ್ಲಿ ನೋಡಿ ಈ ರೀತಿ. ಅಂಡ್ ದೆನ್ ಇವೆಲ್ಲ ಫ್ರೆಶ್ ಆರ್ಡರ್ ಬ್ಲಾಕ್ಸ್ ಇಲ್ಲಿದೆ ನೋಡಿ ಈ ರೀತಿ. ಓಕೆ, ಆಲ್ರೆಡಿ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಇಲ್ಲಿ ನೋಡಿ ರಿಜೆಕ್ಟ್, ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಗಿದೆ, ಇಲ್ಲಿಂದ ಕೆಳಗಡೆ ಬಂದಿದೆ. ಯಾವ ಸ್ಟಾಕ್ ಅಲ್ಲಿ ಬ್ಯಾಕ್ ಟೆಸ್ಟ್ ಮಾಡೋಣ ಹೇಳಿ. ಇದೇ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡೋಣ. OnePlus, I will definitely share, sir. No need to worry. This session is recording actually. ಯಾವ ಸ್ಟಾಕ್ ಅಲ್ಲಿ ಮಾಡೋಣ? ITC. ಓಕೆ, ಬ್ಯಾಂಕ್ ನಿಫ್ಟಿಯಲ್ಲಿ ಆಲ್ರೆಡಿ ಬ್ಯಾಕ್ ಟೆಸ್ಟ್ ಮಾಡಿದೀವಿ. ITC ನೋಡೋಣ. we'll go for ITC. So is it really worked or not ನೋಡೋಣ. ಇಲ್ಲಿಂದ ಫ್ರೆಶ್ ಆರ್ಡರ್ ಬ್ಲಾಕ್ ಸ್ಟಾರ್ಟ್ ಆಗಿತ್ತು.
ಓಕೆ, ಇಲ್ಲಿಗೆ ಯಾವಾಗ ಲೆವೆಲ್ ಮಾರ್ಕೆಟ್ ಬರುತ್ತೋ ಅಂತ ನಾವು ವೇಟ್ ಮಾಡ್ತಾ ಇದೀವಿ. ಯಾವಾಗ 20 ಪೈಸಾ ಸ್ಟಾಪ್ ಲಾಸ್, ಟಾರ್ಗೆಟ್ ಎಷ್ಟು ಸಿಕ್ಕಿದೆ ನೋಡಿ, 3 ರೂಪಾಯಿವರೆಗೂ ಹೋಗಿದೆ, 3 ರೂಪಾಯಿ 10 ಪೈಸಾವರೆಗೂ ಹೋಗಿದೆ. ಓಕೆ, ಇದನ್ನ ಬಿಟ್ರೆ ಬೇರೆ ಬೇರೆ ಇಲ್ಲಿ ನೋಡಿ, ಇಲ್ಲಿಂದ ಫ್ರೆಶ್ ಆರ್ಡರ್ ಬ್ಲಾಕ್, ಯಾವಾಗ ಮಾರ್ಕೆಟ್ ಇಲ್ಲಿ ಟಚ್ ಆಯ್ತು ಇಮಿಡಿಯೇಟ್ಲಿ ಕೆಳಗಡೆ ಬಂದಿದೆ. ಓಕೆ, 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ, 30 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ ಫ್ರೆಶ್ ಆರ್ಡರ್ ಬ್ಲಾಕ್ಸ್ ಎಲ್ಲಿ ನೋಡಿ, ಇಲ್ಲಿಂದ ರಿವರ್ಸಲ್ ಆಗಿದೆ ಅಂಡ್ ದೆನ್ ರಿವರ್ಸಲ್ ಆಗಿದೆ ಅಂಡ್ ದೆನ್ ರಿವರ್ಸಲ್ ಆಗಿದೆ. ಓವರ್ ಲ್ಯಾಪ್ ಆಫ್ ಆರ್ಡರ್ ಬ್ಲಾಕ್ಸ್ ನೋಡೋಣ, ಇಲ್ಲಿ ನೋಡಿ. ಓಕೆ, 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲೂ ಕೂಡ ದಿಸ್ ಇಸ್ ದಿ ಫ್ರೆಶ್ ಆರ್ಡರ್ ಬ್ಲಾಕ್. ಓಕೆ, ಅಂಡ್ ದೆನ್ ಇಲ್ಲಿಂದ ಅಗೇನ್ ಮಾರ್ಕೆಟ್ ರಿವರ್ಸಲ್ ಆಗಿದೆ. ಓಕೆ, ಇಲ್ಲಿ ನೋಡಿ ಬುಲ್ಲಿಶ್ ಆರ್ಡರ್ ಬ್ಲಾಕ್ ಗಳಲ್ಲಿ, ಓಕೆ ಬುಲ್ಲಿಶ್ ಆರ್ಡರ್ ಬ್ಲಾಕ್ ಗಳಲ್ಲಿ ಇಲ್ಲಿಂದ ಫ್ರೆಶ್ ಆರ್ಡರ್ ಬ್ಲಾಕ್ ಸ್ಟಾರ್ಟ್ ಆಗಿತ್ತು. ಯಾವಾಗ ಮಾರ್ಕೆಟ್ ಈ ಝೋನ್ ಅಲ್ಲಿ ಬಂತು, ಇಲ್ಲಿ ಬೈ ಮಾಡ್ತೀರಾ, ಕೆಳಗಡೆ ಸ್ಟಾಪ್ ಲಾಸ್ ಇಡ್ತೀರಾ, ಇದ್ರ ಡಬಲ್ ಟಾರ್ಗೆಟ್ ಇಡ್ತೀರಾ, ಸಿಂಪಲ್. ಇದಾದ ಮೇಲೂ ಹೋಗಿದೆ ಮಾರ್ಕೆಟ್, ಇದಾದ ಮೇಲೂ ಮೇಲ್ಗಡೆ ಹೋಗಿದೆ. ಓಕೆ, ಸೊ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕೆ ಸರಿಯಾದ ಸಪೋರ್ಟ್, ಸರಿಯಾದ ಮೈಂಡ್ ಸೆಟ್, ಸರಿಯಾದ ಸ್ಟ್ರಾಟಜಿ ಸಿಕ್ಕರೆ ಸಾಕು. ದೇರ್ ಆರ್ ದಿ ಓನ್ಲಿ 4 ಥಿಂಗ್ಸ್ ಇನ್ ದಿ ಮಾರ್ಕೆಟ್. ಆಕ್ಚುಲಿ ನೀವು ಟ್ರೇಡಿಂಗ್ ಜರ್ನಿಯಲ್ಲಿ ಇದ್ದೀರಾ ಅಂದ್ರೆ ಯಾವ ರೀತಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದ್ರೆ 4 ಥಿಂಗ್ಸ್. ಓಕೆ, ಒಂದು ಬಿಗ್ ಪ್ರಾಫಿಟ್, ಇನ್ನೊಂದು ಬಿಗ್ ಲಾಸ್, ಸ್ಮಾಲ್ ಪ್ರಾಫಿಟ್, ಸ್ಮಾಲ್ ಲಾಸ್. ಓಕೆ, ಸ್ಮಾಲ್ ಲಾಸಸ್ ಆಗ್ತಾನೆ ಇರುತ್ತೆ. ಓಕೆ, ಸ್ಮಾಲ್ ಪ್ರಾಫಿಟ್ ಆಗ್ತಾ ಇರುತ್ತೆ, ಬಿಗ್ ಪ್ರಾಫಿಟ್ ಆಗ್ತಾ ಇರುತ್ತೆ, ಬಿಗ್ ಲಾಸ್ ಅಂತೂ ನೀವು ಮಾಡ್ಕೊಳ್ತಾ ಇರ್ತೀರಾ. ಆಕ್ಚುಲಿ ನೋ ನೀಡ್ ಟು ವರಿ. ಓಕೆ, ಸೊ ಇದು ಒಂದನ್ನ ಅವಾಯ್ಡ್ ಮಾಡಿದ್ರೆ ಸಾಕು, ನೀವು ಪ್ರಾಫಿಟಬಲ್ ಟ್ರೇಡರ್ ಜರ್ನಿ ಈಸಿಲಿ ಕ್ರ್ಯಾಕ್ ಮಾಡ್ಕೋಬಹುದು. ಓಕೆ, ಬಿಗ್ ಲಾಸಸ್ ಒಂದನ್ನ ಅವಾಯ್ಡ್ ಮಾಡಿ ಸಾಕು. ಅದನ್ನ ಹೇಗೆ ಅವಾಯ್ಡ್ ಮಾಡೋದು? ವಿತ್ ಪ್ರಾಪರ್ ಬ್ಯಾಕ್ ಟೆಸ್ಟ್ ಸ್ಟ್ರಾಟಜಿ, ಸಪೋರ್ಟ್, ಇಂಡಿಕೇಟರ್ಸ್ ಬಿಟ್ಟು ಪ್ರೈಸ್ ಆಕ್ಷನ್ ಅಂಡ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್, ಲೈವ್ ಟ್ರೇಡಿಂಗ್. ಮಾರ್ಕೆಟ್ ಅವರಲ್ಲಿ ನನ್ನ ಜೊತೆ ಲೈವ್ ಟ್ರೇಡಿಂಗ್ ಮಾಡ್ತಿರ್ತೀರಾ, ಆಫ್ಲೈನ್ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಅದ್ರ ಜೊತೆ ನಾನು ನಿಮ್ಗೆ ಸಪೋರ್ಟ್ ಮಾಡಬಲ್ಲೆ. ಸೊ ಇಫ್ ಯು ಆರ್ ರೆಡಿ ಟು ಲರ್ನ್, ಓಕೆ, ಸೊ ನೀವು ರೆಡಿ ಇದ್ದೀರಾ, ಡೆಡಿಕೇಟೆಡ್ ಇದ್ದೀರಾ, ಕಲಿಯಕ್ ರೆಡಿ ಇದ್ದೀರಾ, ಎಸ್ ಸರ್ 1 ಮಂತ್ ನಾನು ಕೊಡಕ್ ರೆಡಿ ಇದ್ದೀನಿ ಅಂದ್ರೆ, ಸೊ ನಾನು ನಿಮ್ಗೆ ಕಲ್ಸಕ್ ರೆಡಿ ಇದ್ದೀನಿ. ಆಫ್ಲೈನ್ ಆನ್ಲೈನ್ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತೀವಿ ಹುಬ್ಳಿ ಮತ್ತೆ ಬ್ಯಾಂಗ್ಳೂರಲ್ಲಿ. ಓಕೆ, ಸೊ ನೀವು ಈ ಪ್ರೋಗ್ರಾಮ್ ಗಳಿಗೆ ಜಾಯಿನ್ ಆಗಬಹುದು, ಕ್ಲಾಸಸ್ ಗಳಿಗೆ. ಇದರಲ್ಲಿ ನಿಮ್ಗೆ ಆಕ್ಚುಲಿ ಏನ್ ಸಿಗುತ್ತೆ? ಆಕ್ಚುಲಿ ಇಫ್ ಐ ಆಮ್ ಗಿವಿಂಗ್ ಯು ಸಮ್ ನಾಲೆಜ್ ಅಥವಾ ವ್ಯಾಲ್ಯೂ ಅಥವಾ ನನ್ನ ಟೈಮ್ ಅಂದ್ರೆ, ಸೊ ಐ ಆಮ್ ಗೋಯಿಂಗ್ ಟು ಚಾರ್ಜ್ ಯು ಸಮಥಿಂಗ್. ಬಟ್ ಆ ಚಾರ್ಜಸ್ ಏನಿದೆ, ಇಟ್ ಈಸ್ ವೇ ಲೆಸ್ ದ್ಯಾನ್ ದಿ ವಾಟ್ ಐ ಆಮ್ ಪ್ರೊವೈಡಿಂಗ್. ಓಕೆ, ನಾನು ಏನ್ ಕೊಡ್ತಾ ಇದ್ದೀನಿ ಅದಕ್ಕಿಂತ ತುಂಬಾ ಕಡಿಮೆ ಇರುತ್ತೆ ಅದಕ್ಕಿರೋ ಚಾರ್ಜಸ್, ಬಿಕಾಸ್ ನೌ ಐ ಕ್ಯಾನ್ ಪ್ರೂವ್ ದಟ್. ಆಕ್ಚುಲಿ ಜಸ್ಟ್ ವೇಟ್ ಫಾರ್ ಸಮ್ ಮಿನಿಟ್ಸ್. ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್, ಫಾರೆಕ್ಸ್ ಮಾಸ್ಟರಿ ಪ್ರೋಗ್ರಾಮ್ ಮತ್ತೆ ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ಅಂತ 3 ಪ್ರೋಗ್ರಾಮ್ ಗಳನ್ನ ನಾನು ಕಂಡಕ್ಟ್ ಮಾಡ್ತೀನಿ. ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್ ಇಂಡಿಯನ್ ಮಾರ್ಕೆಟ್ಗೋಸ್ಕರ, ಫಾರೆಕ್ಸ್ ಮಾಸ್ಟರಿ ಪ್ರೋಗ್ರಾಮ್ ಫಾರೆಕ್ಸ್ ಮಾರ್ಕೆಟ್ಗೋಸ್ಕರ. ಹುಬ್ಳಿ ಅಂಡ್ ಬ್ಯಾಂಗ್ಳೂರ್ ಆಫ್ಲೈನ್ ಇರುತ್ತೆ. ಓಕೆ, ಇದರಲ್ಲಿ ನಿಮಗೆ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, 4 ರಿಂದ 5 ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಅಂಡ್ ಕಂಪ್ಲೀಟ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅನಾಲಿಸಿಸ್, ಲೈಫ್ ಟೈಮ್ ಸಪೋರ್ಟ್. ಎವ್ರಿ ಮಂತ್ 1ನೇ ತಾರೀಕಿಂದ 7ನೇ ತಾರೀಕಿನವರೆಗೂ ಲೈವ್ ಟ್ರೇಡಿಂಗ್ ಇರುತ್ತೆ ನನ್ನ ಜೊತೆ. ಅಂಡ್ ದೆನ್ ಪ್ರತಿಯೊಂದರದ್ದು ರೆಕಾರ್ಡಿಂಗ್ ಸೆಷನ್ ಇರುತ್ತೆ. ಅವಾಗಲೇ ತೋರಿಸ್ದೆ ನೋಡಿ, ಬೈ ಅಂಡ್ ಸೆಲ್ ಸಿಗ್ನಲ್ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ಕೂಡ ಇದ್ರ ಜೊತೆನೆ ಬರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ನಾನು. ಆಕ್ಚುಲಿ ಇದ್ರ ಜೊತೆನೆ ಬರುತ್ತೆ. ಓಕೆ, ಸೊ ETP ಇಂಡಿಯನ್ ಮಾರ್ಕೆಟ್ಗೋಸ್ಕರ, FMP ಫಾರೆಕ್ಸ್ ಮಾರ್ಕೆಟ್ಗೋಸ್ಕರ. ಇನ್ನೊಂದು ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ಅಂತ ಇದೆ. ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್, US ಮಾರ್ಕೆಟ್ ಎವ್ರಿವೇರ್ ಇದು ಅಪ್ಲೈ ಆಗುತ್ತೆ. ಫಂಡಮೆಂಟಲ್ ಅನಾಲಿಸಿಸ್ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ, ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅನಾಲಿಸಿಸ್, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್, 12 ಅಡ್ವಾನ್ಸ್ಡ್ ಸ್ಟ್ರಾಟಜೀಸ್ ಹೇಳ್ಕೊಡ್ತೀನಿ. ಆಪ್ಷನ್ ಬೈಯಿಂಗ್, ಸೆಲ್ಲಿಂಗ್, ಹೆಡ್ಜಿಂಗ್, ಫಾರೆಕ್ಸ್ ಟ್ರೇಡಿಂಗ್, ಕ್ರಿಪ್ಟೋ ಟ್ರೇಡಿಂಗ್ ಯಾವ್ದಾದ್ರು ನೀವು ಮಾಡಬಹುದು. ಟೋಟಲ್ 45 ದಿನ ಸೆಷನ್ಸ್ ಕಂಡಕ್ಟ್ ಮಾಡ್ತೀನಿ ಆಕ್ಚುಲಿ. ಅಂಡ್ ದೆನ್ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಈ ಬ್ಯಾಚ್ ಕಂಪ್ಲೀಟ್ ಆದ ನಂತರ ಮತ್ತೆ ಅಗೇನ್ ನೆಕ್ಸ್ಟ್ ಬ್ಯಾಚ್ ನೀವು ಅಟೆಂಡ್ ಆಗಬಹುದು ರಿಪಿಟೇಟಿವ್ಲಿ ವಿದೌಟ್ ಎನಿ ಚಾರ್ಜಸ್. ನೀವು ಅಟೆಂಡ್ ಆಗ್ತಾನೆ ಇರಬಹುದು. ದಟ್ ಈಸ್ ಕಾಲ್ಡ್ ಆಸ್ ದಿ ಲೈಫ್ ಟೈಮ್ ಆಕ್ಸೆಸ್ ಆಕ್ಚುಲಿ. ಓಕೆ, ಅಂಡ್ ದೆನ್ ಬೈ ಅಂಡ್ ಸೆಲ್ ಸಿಗ್ನಲ್ ತೋರಿಸುತ್ತೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಆರ್ಡರ್ ಬ್ಲಾಕ್ ಸಾಫ್ಟ್ವೇರ್ ತೋರಿಸುತ್ತೆ. ಆ ರೀತಿ ನಿಮ್ಗೆ 3 ಸಾಫ್ಟ್ವೇರ್ ಗಳನ್ನ ಲೈಫ್ ಟೈಮ್ಗೆ ಆಕ್ಸೆಸ್ ಕೊಡ್ತೀನಿ. ಪ್ರತಿ ತಿಂಗಳು 1ನೇ ತಾರೀಕಿನಿಂದ ಹಿಡಿದು 15ನೇ ತಾರೀಕಿನವರೆಗೂ ನನ್ನ ಜೊತೆ ಲೈವ್ ಅಲ್ಲಿ ಟ್ರೇಡ್ ಮಾಡ್ತಿರ್ತೀರಾ. ಅಂಡ್ ಪ್ರತಿಯೊಂದರದ್ದು ರೆಕಾರ್ಡಿಂಗ್ ಕ್ಲಾಸಸ್ ಅವೈಲೇಬಲ್ ಇರುತ್ತೆ, ಲೈವ್ ಅವೈಲೇಬಲ್ ಇರುತ್ತೆ, ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರುತ್ತೆ. ಡನ್. ಅಂಡ್ ದೆನ್ ಒಂದು ಪ್ರೈವೇಟ್ ಗ್ರೂಪ್ ಅಲ್ಲಿ ಇರ್ತೀರಾ, ಅದ್ರಲ್ಲಿ ನಿಮಗೆ ಡೈಲಿ ಅನಾಲಿಸಿಸ್ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಸೊ ಯಾರ್ಯಾರು ರೆಡಿ ಇದ್ದೀರಾ, ಸೊ ಈ ಕ್ಲಾಸ್ಗೆ ಜಾಯಿನ್ ಆಗಕ್ಕೆ ಯಾರ್ಯಾರು ರೆಡಿ ಇದ್ದೀರಾ, ನಿಮ್ಮ ನೇಮು ಮತ್ತೆ ನಂಬರ್ ಅನ್ನ ಡ್ರಾಪ್ ಮಾಡಿ. ಓಕೆ, ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ಅಬೌಟ್ ಪ್ರೈಸಸ್ ಆಲ್ಸೋ. ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್ ಅಂಡ್ ಫಾರೆಕ್ಸ್ ಮಾಸ್ಟರ್ 6,999 ರೂಪಾಯಿ. 1st ಡಿಸೆಂಬರ್ ಇಂದ 8,499 ರೂಪಾಯಿ ಆಗುತ್ತೆ ಇದು. ಓಕೆ, ಎಕ್ಸ್ಪರ್ಟ್ ಟ್ರೇಡಿಂಗ್ ಪ್ರೋಗ್ರಾಮ್ ಮತ್ತೆ ಫಾರೆಕ್ಸ್ ಮಾಸ್ಟರಿ ಪ್ರೋಗ್ರಾಮ್ 8,499 ಆಗುತ್ತೆ. ಆಸ್ ಆಫ್ ನೋ 30th ನವೆಂಬರ್ ಅಲ್ವಾ, ಇದು 30th ನವೆಂಬರ್ ವರೆಗೂ 7,000 rupees ಫೀಸ್ ಇರುತ್ತೆ. ಮಾಸ್ಟರ್ ಟ್ರೇಡರ್ ಪ್ರೋಗ್ರಾಮ್ ವಿಚ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್, ಇದಕ್ಕೆ ನಾನು 17,000 rupees ಚಾರ್ಜ್ ಮಾಡ್ತಾ ಇದ್ದೀನಿ ಸ್ಟ್ರೈಟ್ ಅವೇ. ಓಕೆ, ಸೊ ಪ್ಲೀಸ್ ಯಾರ್ಯಾರು ಇಂಟ್ರೆಸ್ಟ್ ಇದೆ ನಿಮ್ಮ ನೇಮು ಮತ್ತೆ ನಂಬರ್ ನ ಡ್ರಾಪ್ ಮಾಡಿ. ಓಕೆ, ಸೊ ನಾಳೆ ನಮ್ಮ ಟೀಮ್ ಇಂದ ನಿಮ್ಗೆ ಕಾಲ್ ಬರುತ್ತೆ. ಸೊ ನೀವು ಕ್ಲಾಸಸ್ ಜಾಯಿನ್ ಆಗ್ಬೋದು. ಮಂಡೇ ಇಂದಾನೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಅಂಡ್ ಏನಾದರೂ ಡೌಟ್ ಗಳಿದ್ರೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ.
ಅಂಡ್ ದೆನ್ ಇಲ್ಲ ಸರ್ ನಾನು ನಿಮ್ ಜೊತೆ ಮಾತಾಡಿ ಕೋರ್ಸ್ ತಗೋತೀನಿ ಅಂದ್ರೆ ಸೊ ನೀವು ಡ್ರಾಪ್ ಮಾಡಿ, ನಾನೇ ಕಾಲ್ ಮಾಡ್ತೀನಿ, ನನ್ನ ಜೊತೆ ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟು ಏನೇ ಡೌಟ್ ಇದ್ರು ಕ್ಲಾರಿಫಿಕೇಶನ್ ಮಾಡ್ಕೊಂಡ್ಬಿಟ್ಟು ನೀವು ಇದು ಮಾಡ್ಬೋದು. ರಾಮಲಿಂಗಪ್ಪ ಸರ್ ನೀವು ಆಲ್ರೆಡಿ ಜಾಯ್ನ್ ಆಗಿದ್ದೀರಾ? ಓಕೆ, ಐ ಥಿಂಕ್ ಡನ್. ಅಂಡ್ ದೆನ್ ಈ ಪ್ರಾಸೆಸ್ ಆಗೋ ಮುಂಚೆ ನೀವು ಜಾಯ್ನ್ ಆಗ್ತಿರ್ತೀರಲ್ವಾ, ಜಸ್ಟ್ 2000 ರೂಪೀಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿರುತ್ತೆ. ನೋ ಇಟ್ ವರಿ, ಈ 2000 ರೂಪೀಸ್ ನಿಮಗೆ ಡಿಸ್ಕೌಂಟ್ ಆಗುತ್ತೆ. ಓಕೆ, ಡೈರೆಕ್ಟ್ ಡಿಸ್ಕೌಂಟ್ ಆಗುತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಫೌಂಡೇಶನ್ ಕೋರ್ಸ್ ಅಂತ ಕೊಡ್ತೀವಿ. ಅದರಲ್ಲಿ ಕೆಲವೊಂದಿಷ್ಟು ವಿಡಿಯೋಸ್ ಇರುತ್ತೆ, ಆ ವಿಡಿಯೋಸ್ಗಳನ್ನ ವಾಚ್ ಮಾಡ್ಕೊಂಡ್ಬಿಟ್ಟು ಸೊ ನೀವು ಜಾಯ್ನ್ ಆಗ್ಬೇಕಾಗತ್ತೆ. ಹಾಗಾಗಿ ಡನ್. ಸೊ ಯಾರ್ಯಾರಿಗೆ ಏನೇನು ಡೌಟ್ಸ್ ಇದೆ ಪ್ಲೀಸ್ ಬೇಗ ಬೇಗ ಡೌಟ್ಗಳನ್ನ ಕೇಳಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನೇಮ್ ಮತ್ತೆ ನಂಬರ್ ಅನ್ನ ಎರಡನ್ನು ಡ್ರಾಪ್ ಮಾಡಿ. 7000 ಕೋರ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ 7000 ಅಂತ ಮೆನ್ಷನ್ ಮಾಡಿ. 17000 ಕೋರ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ 17000 ಅಂತ ಮೆನ್ಷನ್ ಮಾಡಿ. ಓಕೆ ನಂದಕುಮಾರ್ ಸರ್, ನಾನೇನು ಸ್ಟ್ರಾಟಜಿ ಹೇಳಿದೆ ನೋಡಿ, ಓಕೆ ಅದು ನಿಮಗೆ ಬ್ಯಾಂಕ್ ನಿಫ್ಟಿ ಬ್ಯಾಕ್ ಟೆಸ್ಟ್ ಮಾಡಿರೋ ಕಾರಣ ಏನಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಿಮಗೆ ವರ್ಕ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ದಿ ಎಫ್ ಡನ್. ಸೊ ತುಂಬಾ ಜನ ನಂಬರ್ ಡ್ರಾಪ್ ಮಾಡ್ತಾ ಇದ್ದೀರಾ. ಐ ವಿಲ್ ಕಾಲ್ ಯು. ಓಕೆ, ನನ್ನ ಜೊತೆ ಯಾರು ಮಾತ್ರ ನಾನು ಡೈರೆಕ್ಟ್ಲಿ ಒಂದ್ಸತಿ ಕಾಲ್ ಮಾಡ್ತೀನಿ ಅಥವಾ ನಮ್ಮ ಟೀಮ್ ಕಡೆಯಿಂದ ಕಾಲ್ ಮಾಡ್ತೀನಿ. ಕಾಲ್ ಬರುತ್ತೆ ನನ್ನ ಜೊತೆ ಮಾತಾಡೋದಾದ್ರೆ ಪ್ಲೀಸ್ ಒಂದ್ಸತಿ ಸರಿ ಕನೆಕ್ಟ್ ಮಾಡಿ ಅಂತ ಹೇಳಿ ಅವ್ರು ನಿಮಗೆ ಕನೆಕ್ಟ್ ಮಾಡ್ತಾರೆ. ಓಕೆ ಓಕೆ, ಯಾರ್ಯಾರು ನಂಬರ್ ಡ್ರಾಪ್ ಮಾಡಿದ್ರೆ ಐ ವಿಲ್ ಗೆಟ್ ಅ ಕಾಲ್. ಬಾಬು ಸರ್, ಐ ಥಿಂಕ್ ನೀವು ಬಾಬು ಅಂತ ಡ್ರಾಪ್ ಮಾಡಿದ್ರ ನೇಮು, ನಂಬರ್ ಡ್ರಾಪ್ ಮಾಡಿಲ್ಲ ನೋಡಿ ಆಸ್ ಆಫ್ ನೋ. ಓಕೆ ಡನ್. ಧ್ಯಾನ್ ಗೌಡ ವಿ ಸರ್, ಐ ವಾಂಟ್ ಟು ಸ್ಪೀಕ್ ವಿತ್ ಯು ಅಂತ ಇದ್ದೀರಾ. ಸೊ ಪ್ಲೀಸ್ ನಿಮ್ ನಂಬರ್ ಡ್ರಾಪ್ ಮಾಡಿ. ಸೊ ನಾನು ನಿಮ್ಗೆ ಡೈರೆಕ್ಟ್ಲಿ ಕಾಲ್ ಮಾಡ್ತೀನಿ ಟುಮಾರೋ ಮಾರ್ನಿಂಗ್. ಓಕೆ, ಹೋಪ್ ಸೆಷನ್ ವಾಸ್ ಗುಡ್. ಐ ಥಿಂಕ್ ಸೊ. ಸೊ ನಿಮ್ಗೆ ಯಾರಿಗೂ ರಿಗ್ರೆಟ್ ಆಗದೆ ಇರೋ ರೀತಿ ನಾನು ಹೇಳ್ಕೊಟ್ಟಿದ್ದೀನಿ ಅನ್ಸುತ್ತೆ. ಐ ಡೋಂಟ್ ನೋ ಆಕ್ಚುಲಿ. ಸೊ ಏನೇ ಜೆನ್ಯೂನ್ ರಿವ್ಯೂಸ್ ಇದ್ರು ಪ್ಲೀಸ್ ಡ್ರಾಪ್ ಮಾಡಿ. ಚೆನ್ನಾಗಿದೆ, ಚೆನ್ನಾಗಿಲ್ಲ, ವಾಟ್ ಎವರ್ ಇಟ್ ಈಸ್. ಆಕ್ಚುಲಿ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಹೆಸಿಟೇಷನ್ ಆದ್ರೂ ಕೂಡ ಆ ಯೂಸರ್ ನೇಮ್ ಚೇಂಜ್ ಮಾಡ್ಕೊಂಡು ಡ್ರಾಪ್ ಮಾಡಿ. ನೋ ನೀಡ್ ಟು ವರಿ. ಅಂಡ್ ಆಲ್ವೇಸ್ ನೆವರ್ ಹೆಸಿಟೇಟ್ ಟು ಗಿವ್ ನೆಗೆಟಿವ್ ರಿವಾರ್ಡ್ಸ್ ಆಕ್ಚುಲಿ, ಯಾಕಂದ್ರೆ ಅವ್ರು ತಿದ್ಕೋತಾರೆ ಅದರಿಂದ. ಹಾಗಾಗಿ ಡನ್. ಸೊ ಇಫ್ ಯು ಟೆಲ್ ಮಿ ಎನಿಥಿಂಗ್ ನೆಗೆಟಿವ್ ಇಯರ್, ಸೊ ಐ ಕಾಂಟ್ ಅಫೆಂಡ್ ಆಕ್ಚುಲಿ. ಸೊ ನಾನು ಅದ್ರ ಬಗ್ಗೆ ಇನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತೀನಿ. ಇವರು ಹೀಗಂದಿದ್ರು, ಇದು ನನ್ನ ತಪ್ಪಿದೆ, ನಾನು ಇಂಪ್ರೂವ್ ಮಾಡ್ಕೋಬೇಕು. ಹಾಗಾಗಿ ಡನ್. ಅಂಡ್ ದೆನ್ ಯಾರು ಇಂಟ್ರೆಸ್ಟ್ ಇದೆ ಬೇಗ ಬೇಗ ನೇಮ್ ಮತ್ತೆ ನಂಬರ್ ಡ್ರಾಪ್ ಮಾಡಿ. ಐ ಡೋಂಟ್ ನೋ ವಾಟ್ ಇಸ್ ದ ಟೈಮ್. 8:56 ಆಗಿದೆ. ಶಾರ್ಪ್ 9 o'clock, ಯಾಕಂದ್ರೆ 9 ಗಂಟೆಯಿಂದ ಆನ್ಲೈನ್ ಕ್ಲಾಸಸ್ ಇರುತ್ತೆ ರಾತ್ರಿ. ಓಕೆ, ಲೈಕ್ ಡೇ ಟೈಮ್ ಅಲ್ಲಿ ಎಲ್ಲರೂ ಬಿಸಿ ಇರ್ತಾರಂತ ಆನ್ಲೈನ್ ಕ್ಲಾಸ್ ರಾತ್ರಿ 9 ಗಂಟೆಗೆ ಇಡ್ತೀನಿ. ಹಾಗಾಗಿ ಸೊ 9 ಗಂಟೆಗೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. ಶಾರ್ಪ್ 9 o'clock ಎಂಡ್ ಮಾಡ್ತೀನಿ. ನೇಮ್ ಮತ್ತೆ ನಂಬರ್ ಡ್ರಾಪ್ ಮಾಡಿ ಇಫ್ ಇಂಟ್ರೆಸ್ಟೆಡ್. ಬೇಗ ಬೇಗ ಡನ್. ಜಗನ್ನಾಥ್ ಸರ್, MTF ಟ್ರೇಡಿಂಗ್ ಹೆಂಗಂದ್ರೆ ಲೈಕ್ ಈ ಬ್ರೋಕರ್ಸ್ಗಳು ಅದಕ್ಕಂತ ಸ್ವಲ್ಪ ಚಾರ್ಜ್ ಮಾಡ್ತಾರೆ ಸರ್. ಓಕೆ, ಆಸ್ ಆಫ್ ನೋ 5 years ಅಲ್ಲಿ 16% ಪರ್ ಆನಮ್ ಇದೆ. ಇಟ್ಸ್ ಅರೌಂಡ್ 1.4% ಪರ್ ಮಂತ್ ಆಕ್ಚುಲಿ. ಸೊ 1000 ರೂಪಾಯಿ ಇರೋ ಶೇರ್ ಅನ್ನ ನೀವು 250 ರೂಪಾಯಿದಲ್ಲಿ ಬೈ ಮಾಡಬಹುದು ಸ್ವಿಂಗ್ ಟ್ರೇಡಿಂಗ್ ಓವರ್ ನೈಟ್ಗೆ. ಬಟ್ ದೇ ಡೂ ಚಾರ್ಜ್ ಸಮಥಿಂಗ್ ವೆನ್ ಯು ಎಕ್ಸಿಟ್ ದ ಟ್ರೇಡ್ ಆಕ್ಚುಲಿ. ಕಾರ್ತಿಕ್ ಸರ್, ದಿಸ್ ಇಸ್ ಯುವರ್ ಫಸ್ಟ್ ವೆಬಿನಾರ್. ಹೌ ವಾಸ್ ಇಟ್ ಸರ್? ಆಕ್ಚುಲಿ ಕಾರ್ತಿಕ್ ಸರ್, ಹೌ ವಾಸ್ ಇಟ್? ಯಾವ ರೀತಿ ಕ್ಲಾರಿಫಿಕೇಶನ್ ಸಿಕ್ತು ನಿಮ್ಗೆ? Please call me Arjun sir, doubt is there. So definitely sir. Krishna sir, Kiran sir, I will call you, no need to worry. Akash sir, you can learn. There is no any age gap in learning. But one more thing ಏನಂದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಓನ್ಲಿ ಇಫ್ ಯು ಆರ್ ಅಬೌವ್ 18 ಮಾತ್ರ ನೀವು ಓಪನ್ ಮಾಡಬಹುದು. ಇಲ್ಲಾಂದ್ರೆ ಮನೆಯವ್ರದ್ದು ಓಪನ್ ಮಾಡ್ಕೊಂಡ್ಬಿಟ್ಟು ಮಾಡಬಹುದು. ಓಕೆ, ಸೊ 17 ಇದ್ದೀರಾ, 17 ಏಜ್ ಇದೆ ಅಂದ್ರೆ ಇದಕ್ಕೇನೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬಿಡಿ. ಲರ್ನಿಂಗ್ ಫೇಸ್ ನಿಮ್ದು ಬೇರೆ, ನಿಮ್ದು ಎಜುಕೇಶನ್ ಇರುತ್ತೆ ಅದಕ್ಕೆ ಮಾಡಿ. ಇದಕ್ಕೆ ಡೈಲಿ 1 hour ಮಾತ್ರ ಸ್ಪೆಂಡ್ ಮಾಡಿ. ಡನ್. ಓಕೆ, ಸೊ ಬೇಗ ಬೇಗ ನಂಬರ್ ಡ್ರಾಪ್ ಮಾಡಿ ಯಾರ್ಯಾರು ಇಂಟ್ರೆಸ್ಟ್ ಇದೆ. another 2 minutes I'm going to wait. Done. ಅಂಡ್ ಐ ಆಲ್ಮೋಸ್ಟ್ ಟ್ರೈಡ್ ಮಾರ್ಕೆಟಿನ ರಿಯಾಲಿಟಿ ಹೇಳಕ್ ಇದು ಮಾಡಿದೀನಿ. ಯಾಕಂದ್ರೆ ಇವತ್ತು 1 ಲಕ್ಷ ಹಾಕಿ ನಾಳೆಯಿಂದಾನೇ ನೀವು 1 ಲಕ್ಷ ಗಳಿಸಬಹುದು ಅಂತ ಹೇಳೋರು ಇದ್ದಾರೆ. ಅಂಡ್ ಇವತ್ತು 1 ಲಕ್ಷ ಹಾಕಿ ಕಂಪ್ಲೀಟ್ಲಿ ಕಳ್ಕೊತಿರೋರು ಹೇಳೋರು ಇದ್ದಾರೆ. ವಾಟ್ ಈಸ್ ದ ರಿಯಾಲಿಟಿ, ವಾಟ್ ಐ ಆಮ್ ಡೂಯಿಂಗ್ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಅಂಡ್ ರಿಮೈನಿಂಗ್ ಯುವರ್ ವಿಶ್. ಓಕೆ, ಸೊ ಕಲಿಯಕ್ಕೆ ಟೈಮ್ ಬೇಕಾಗತ್ತೆ. 1 month 45 days. ಹಾಗಾಗಿ ನಾನು ಲೈಫ್ ಟೈಮ್ ಆಕ್ಸೆಸ್ ಕೊಟ್ಟಿರ್ತೀನಿ. ದಟ್ ಇಸ್ ದ ರೀಸನ್. ಫೈನಲಿ TX. ಓಕೆ, ಐ ಥಿಂಕ್ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. Super good session sir. I want to join master trader program. Call me when you're free after DJ Rajashekar Gopal. Definitely sir, I will call you, no need to worry. Okay, then it is 8:59. I'm going to wait for another 1 minute.
ಸರ್ ಸಾಫ್ಟ್ವೇರ್ಗೆ ಯಾವುದೇ ಎಡಿಷನಲ್ ಚಾರ್ಜಸ್ ಇರಲ್ಲ, ಇವುಗಳ ಈ ಫೀಸ್ ಏನಿದೆ ಇದರಲ್ಲೇ ಬರುತ್ತೆ ನಿಮಗೆ. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಆ ಸಾಫ್ಟ್ವೇರ್ ಆಗಿ ಕ್ಲಾಸಸ್ ಆಗಲಿ ಲೈವ್ ಟ್ರೇಡಿಂಗ್ ಆಗಲಿ ಪ್ರತಿಯೊಂದು ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಸಂತು ಸರ್ ಜಸ್ಟ್ ನಾವು ಡೆಲಿವರ್ ಆಯ್ತು ನೋಡಿ ನಿಮ್ಮ ಮೆಸೇಜ್. ಈಸ್ ಮೈ ಮೆಸೇಜ್ ಡೆಲಿವರಿಂಗ್? ನೌ ಇಟ್ ಈಸ್ ಡೆಲಿವರಿಂಗ್ ಸರ್. ಆಕ್ಚುಲಿ ಐ ಡೋಂಟ್ ನೋ, ಪ್ರೀವಿಯಸ್ಲಿ ನಾನು ತುಂಬಾ ಮೆಸೇಜ್ ಬರ್ತಾ ಇದೆ. ಎಸ್, ನಿಮ್ ನಂಬರ್ ಬಂದಿದೆ ಸರ್, ಲಾಸ್ಟ್ಗೆ 166. ಐ ಗಾಟ್ ಯುವರ್ ನಂಬರ್. ಎಸ್ ಸರ್. ಶಿವಕುಮಾರ್ ಸರ್, ಸ್ಟಾರ್ಟಿಂಗ್ ನಾನ್ ಸಜೆಸ್ಟ್ ಮಾಡೋದು 15 days ನೀವು ಪೇಪರ್ ಟ್ರೇಡಿಂಗ್ ಮಾಡ್ತೀರಾ ವಿದೌಟ್ ಎನಿ ಕ್ಯಾಪಿಟಲ್, ಅಂಡ್ 1 month ಓನ್ಲಿ 5,000 rupees ಮುಖಾಂತರ ನೀವು ಟ್ರೇಡ್ ಮಾಡಬೇಕು. ಓಕೆ, ಆ 1 month ಆದ್ಮೇಲೆ ರಿಮೈನಿಂಗ್ ನೀವು ಎಷ್ಟಾದ್ರೂ ಹಾಕ್ಬಹುದು ನೋಡಿ. ಸಂತೋಷ್ ಸರ್, ಡೆಫಿನೆಟ್ಲಿ ಐ ಕಾಲ್ ಯು, ನೋ ನೀಡ್ ಟು ವರಿ. ಡನ್. ಓಕೆ, ಸೊ ಆಸ್ ಆಫ್ ನೌ ಇಟ್ ಈಸ್ 9 o'clock. ಆಸ್ ಐ ಸೆಡ್, ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಬಾಯ್ ಅಂಡ್ ಗುಡ್ ನೈಟ್. ಪವನ್ ಸರ್, ಶೋರ್, ನಾನು ಕಾಲ್ ಮಾಡ್ತೀನಿ ನಿಮಗೆ.